ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಅಜಯ್ ರಾವ್ ಅವರಿದ್ದಾರೆ. ಯುದ್ಧಕಾಂಡ ಚಾಪ್ಟರ್ 2 11ನೇ ತಾರೀಕು ಗ್ರ್ಯಾಂಡಾಗಿ ರಿಲೀಸ್ ಆಗ್ತಿದೆ. ಒಂದಷ್ಟು ವಿಷಯ, ತುಂಬ ಒಂದು ಒಳ್ಳೆ ಜರ್ನಿ ನನಗೂ ಅವರೊಟ್ಟಿಗಿದೆ. ಸೊ ಒಂದಷ್ಟು ಮಾತುಕತೆ ಮಾಡೋಣ. ಜೊತೆಗೆ ಈ ಸಿನಿಮಾದ ಬಗ್ಗೆ ವಿಶೇಷವಾಗಿ ನಾನು ಮಾತಾಡಲೇಬೇಕು. ಈಗಷ್ಟೇ ಆ ಮೇಕಿಂಗ್ ಇದನ್ನು ವೀಡಿಯೋಸ್ನ ಗ್ಲಿಮ್ಸ್ನ ನೋಡ್ತಾ ಇದ್ದೆ. ನೋಡ್ಕೊಂಡು ಮೈಯೆಲ್ಲ ಒಂಥರ ಜುಮ್ ಅಂತು. ಸಿ ಒಬ್ಬ ನಟನಿಗೆ ತಾನೇ ಪ್ರೊಡ್ಯೂಸ್ ಮಾಡ್ಕೋಬೇಕು, ಅದು ಈ ಥರದ ಕತೆ ಆಯ್ಕೆ ಮಾಡಬೇಕು ಅಂದರೆ ಗಟ್ಸ್ಬೇಕು. ಅದಕ್ಕೆ ಮೊದಲಿಗೆ ನಿಮ್ಗೆ ಅಭಿನಂದನೆ. ಥ್ಯಾಂಕ್ ಯು ಸೊ ಮಚ್. ಅಂದರೆ ಸುಮ್ಮನೆ ಈ ಥರದ್ದು ಕಂಟೆಂಟ್ಸು ಮಾಡೋಕ್ಕಾಗಲ್ಲ, ಎಲ್ಲರ ಕೈಲೂ ಆಗಲ್ಲ. ಸೊ ಆಯ್ಕೆಗೆ ನಿಮಗೆ ಅಭಿನಂದನೆ. ಥ್ಯಾಂಕ್ ಯು 23 ವರ್ಷ ಜರ್ನಿ. ಅಲ್ಲ, 24 ಆಗೋಯ್ತು. 24 ಕಂಪ್ಲೀಟೆಡ್. ಆಲ್ಮೋಸ್ಟ್ 25 ವರ್ಷ ಅಂತಲೇ ಹೇಳ್ಬೋದು. 30 ಸಿನಿಮಾ, ತುಂಬ ಏರುಪೇರನ್ನ ನಾವು ನೋಡಿದ್ವಿ ನಿಮ್ಮ ಚಿತ್ರ ಬದುಕಲ್ಲಿ ಎಸ್ಪೆಷಲಿ. ಆ್ಯಂಡ್ ಪ್ರತಿ ಸಲ ಆ ಥರದ್ದು ಏರಿಳಿತಗಳಾದಾಗ ತುಂಬ ದೊಡ್ಡದಾಗಿ ಒಂದು ಬೌನ್ಸ್ ಬ್ಯಾಕ್ ಮಾಡ್ತೀರಾ. ಅದು ತುಂಬ ಶಿಸ್ತಾಗಿ. ಅದು ಕೃಷ್ಣಲೀಲೆಯಿಂದ ನಾನು ನೋಡಿದ್ದೆ. ಎಸ್ಪೆಷಲಿ ನಾನು ತುಂಬ ಹತ್ತಿರದಿಂದ ನೋಡಿದ್ದು ಕೃಷ್ಣಲೀಲಾ ಟೈಮ್, ಐ ಥಿಂಕ್. ಸೊ ಅದೇ ಥರದ್ದೊಂದು ಆ್ಯಂಬಿಯನ್ಸು ಈ ಸಮಯಕ್ಕೆ ಕಾಣಿಸ್ತಾ ಇದೆ. ಪ್ರಾಮಾಣಿಕತೆ ಅಷ್ಟೇ, ಅದು ಏನಿಲ್ಲ, ಜಸ್ಟ್ ಒಂದು ಆನೆಸ್ಟಿ ಇರುತ್ತಲ್ಲ. ಅಂದರೆ ಹಿಂದಿನ ಸಿನಿಮಾಗಳಲ್ಲೂ ಕೂಡ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅವ್ರ ಆನೆಸ್ಟಿಯನ್ನು ಹಾಕಿಲ್ಲ ಅಂತಲ್ಲ, ಬಟ್ ಒಂದು ಸಮ ಮನಸ್ಥಿತಿ, ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾವತ್ತೂ ಸಿನಿಮಾ ಅಂತ ಬಂದ ಪರ್ಸ್ನಲಿ ನಾನು ಬಿಲೀವ್ ಮಾಡೋದು ಕ್ಯಾಲ್ಕುಲೇಷನ್ಸ್ ವರ್ಕ್ ಆಗಲ್ಲ. ಅದು ಬೇರೆಯವರಿಗೆ ಅವ್ರ ಜೀವನದಲ್ಲಿ ವರ್ಕ್ ಆಗಿರ್ಬೋದು. ಪರ್ಸ್ನಲಿ ನನ್ನ ಅನುಭವ ನಾನು ಹೇಳೋದು, ಕ್ಯಾಲ್ಕುಲೇಷನ್ಸ್ ಅಂದರೆ ನಾವು ಇಷ್ಟೇ ದಿನದಲ್ಲಿ ಶೂಟಿಂಗ್ ಮಾಡಬೇಕು, ಇಷ್ಟೇ ಬಜೆಟ್ ಹಾಕೋಬೇಕು. ಕಥೆಗೆ ನಾವು ಆ್ಯಕ್ಚುಲಿ ಯುದ್ಧಕಾಂಡ ಸಿನಿಮಾ 1 ವರ್ಷ ಸ್ಕ್ರಿಪ್ಟ್ ಡಾಕ್ಟ್ರಿಂಗ್ಗೆ ಒನ್ ಇಯರ್ ನಾವು ಕೂತ್ಕೊಂಡ್ವಿ. ಎಷ್ಟೊಂದು ಜನ ಟೀಕೆ ಮಾಡಿದ್ದು ಇದೆ. ಒಂದು ವರ್ಷ ಬರೆದಿರೋ ಕಥೆಗಳು ತೋಪೆದ್ದಿರೋ ಇದ್ದಾವೆ. 1 ತಿಂಗಳಲ್ಲಿ ಹಿಂಗೆ ಬರೆದು ಎತ್ಕೊಂಡು ಹೋಗಿರೋ ಸಿನಿಮಾನು ಬ್ಲಾಕ್ ಬಸ್ಟರ್ಸ್ ಆಗಿರ್ಬೋದು. ಬಟ್ ನನ್ನ ಸಿದ್ಧಾಂತ ಹೀಗೆ. ಕೃಷ್ಣಲೀಲೆ ಮಾಡುವಾಗಲೂ ಕೂಡ ನಾವು ಬೌಂಡ್ ಸ್ಕ್ರಿಪ್ಟನ್ನು ಮಾಡಿದ್ವಿ. ಆ್ಯಕ್ಚುಲಿ ಕೃಷ್ಣನ್ ಲವ್ ಸ್ಟೋರಿಯಿಂದ ಸ್ಟಾರ್ಟ್ ಆಯಿತು ಬೌಂಡ್ ಸ್ಕ್ರಿಪ್ಟ್ ಮಾಡೋದು. ಕೃಷ್ಣಲೀಲಾನಲ್ಲಿ ವರ್ಕ್ಶಾಪ್ಸ್ ಮಾಡಿದ್ವಿ. ಹೌದು. ಅದಕ್ಕೆಂತಲೇ ಒಂದು ಹಾಲ್ ಕೂಡ ಬುಕ್ ಮಾಡಿ ಹೀರೋ ಹೀರೋಯಿನ್ ಬೇರೆ ಎಲ್ಲ ಆರ್ಟಿಸ್ಟ್ಗಳು ಆ ಸೀನ್ನ ಕ್ರಿಯೇಟ್ ಅಂದರೆ ಕ್ಯಾಮ್ರಾ ಇಲ್ಲದೆ ಕ್ರಿಯೇಟ್ ಮಾಡಿ ಆ್ಯಕ್ಟ್ ಮಾಡಿ, ನನ್ನ ಪಾತ್ರ ಹೆಂಗೆ ಥಿಂಕ್ ಮಾಡುತ್ತೆ, ಹೆಂಗೆ ಬಿಹೇವ್ ಮಾಡುತ್ತೆ, ಇವನು ಹೆಂಗೆ ನಡೀತಾನೆ, ಹೆಂಗೆ ಕೂತ್ಕೊಳ್ತಾನೆ, ಒಂದು ಮೂಗು ಕೆರ್ಕೊಂಡ್ರು ಕೂದಲು ಕೆರ್ಕೊಂಡ್ರು, ಒಂದು ಟೀ ಕುಡಿದ್ರೂ ಹೆಂಗೆ ಕುಡಿತಾನೆ. ಸೊ ಇದು ಡಿಸೈನ್ಸ್, ನಾವು ಬರೀ ಕಾಸ್ಟ್ಯೂಮ್ ಹೆಂಗೆ ಡಿಸೈನ್ ಮಾಡ್ತೀವಿ ಹಂಗಲ್ಲದೆ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡ್ಕೊಂಡು ಸೊ ಅದೇ ಥರದ್ದು ಒಂದು ಶಿಸ್ತು ತಯಾರಿ ಇಲ್ಲೂ ಮಾಡಿದ್ವಿ. ಕನ್ನಡಿ ಮುಂದೆ ನಿಂತ್ಕೊಂಡು ಇವತ್ತಿಗೂ ನಾನು ಆ್ಯಕ್ಟ್ ಮಾಡಿ ಕ್ಯಾಮ್ರಾ ಮುಂದೆ ಹೋಗೋಕ್ಕೂ ಮುಂಚೆನೇ ನಾನು ಏನು ರಿಹರ್ಸಲ್ಸ್ ಮಾಡಿರ್ತಾ ಇದ್ದೆ. ನಾನು ನನ್ನ ಮನೆಯಲ್ಲಿ, ನನ್ನ ಆಫೀಸ್ನಲ್ಲಿ, ನನ್ನ ಕೋ ಆ್ಯಕ್ಟರ್ಸ್ ಜೊತೆಗೆ. ಕ್ಯಾರವ್ಯಾನಲ್ಲಿ ಕೂಡ ಒಂದು ಸಲ ಮತ್ತೆ ನನ್ನ ಕ್ಯಾಮ್ರಾ ಮುಂದೆ ಹೋಗೋಕ್ಕೂ ಮುಂಚೆ ನಾನು ಅದನ್ನು ದೊಡ್ಡ ಮಿರರ್ ಮುಂದೆ ನಿಂತ್ಕೊಂಡು ರಿಹರ್ಸಲ್ ಮಾಡಿ ಒಂದು ಕೋಟ್ ಹಾಕ್ಕೊಂಡಾಗ ನಾನು ಈ ಹ್ಯಾಂಗೆ ನಿಂತ್ಕೊಂಡ್ರೆ ಹೆಂಗೆ ಕಾಣಿಸ್ತೀನಿ, ನನ್ನ ಪೋಸ್ಚರ್ ಕರೆಕ್ಟ್ ಆಗಿದೆಯಾ, ನನ್ನ ಫಿಟ್ನೆಸ್ ಕರೆಕ್ಟ್ ಆಗಿದೆಯಾ, ನನ್ನ ಕೂದಲು, ನನ್ನ ಹೇರ್ ಕಟ್ಟು, ಆ ಡಿಸಿಪ್ಲಿನ್. ಸೊ ಈ ನನ್ನ ಶಿಸ್ತು, ನನ್ನ ಸಿದ್ಧಾಂತಗಳು, ಸಿನಿಮಾ ಮೇಕಿಂಗ್ ಹಿಂಗಿರಬೇಕು ಆ ಕ್ರಾಫ್ಟ್ ಅನ್ನೋದು. ಅದರ ರಿಸಲ್ಟ್ ಅಂದರೆ ಇಷ್ಟು ಆನೆಸ್ಟಾಗಿ ಅದರಲ್ಲೇ ತೊಡಗಿಸ್ಕೊಂಡು ಸರ್ವಸ್ವ ಅಂದರೆ ಇಡೀ ಎಲ್ಲನೂ ಇದೆ, ಈ ಸಿನಿಮಾ ಬಿಟ್ಟರೆ ಬೇರೆ ಜಗತ್ತಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ನಾವು ಮುಳುಗಿ ಕೆಲಸ ಮಾಡ್ತೀವಲ್ಲ, ಅದರದ್ದು ರಿಫ್ಲೆಕ್ಷನ್ ಬಹುಶಃ ಹಂಗೆ ಕಂಡು ಬರುತ್ತೆ. ದಟ್ ಈಸ್ ವೈ ನಾನು ಹೇಳಿದ್ದು ಆನೆಸ್ಟಿಯಿಂದ ಆ ವೈಬ್ಸ್ ಎದ್ದೇಳೋಕ್ಕೆ ಸಾಧ್ಯ. ಖಂಡಿತ. ಅಂದರೆ ರೀಸೆಂಟ್ಲಿ ಅಂದರೆ ನಿಮ್ಮ ಒಂದು ಪ್ರೆಸ್ ಮೀಟ್ಸ್ ಆಗಲಿ ಅಥವಾ ನಿಮ್ಮ ಒಂದು ಮಾತು ಅಥವಾ ನೀವು ತುಂಬ ದಿನ ಆಗಿತ್ತು ಈ ಥರ ಮಾತಾಡಿ ಈ ಸಿನಿಮಾದ ಅದೇ ನಾನು ಆಗಲೇ ಹೇಳ್ದಂಗೆ ಮೇಕಿಂಗ್ ನಿಮ್ಕೊಂಡು ಬೆಳವಾಡಿ ಅವರು ಒಂದು ಮಾತು ಹೇಳ್ತಾ ಇದ್ರು. ಅಂದರೆ ಐ ಮೀನ್ ಅದೊಂದು ಸೀನ್ ಮಾಡ್ಬೇಕಾದ್ರೆ ಆಪೋಸಿಟ್ ಕ್ಯಾರೆಕ್ಟರ್ ಆದರೂ ಕೂಡ ಅವರು ಸೀನ್ ಮಾಡ್ಬೇಕಾದ್ರೆ ನನಗೆ ಅಳು ಬರ್ತಾ ಇತ್ತು ಅನ್ನೋ ಒಂದು ಮಾತು ಒಂಥರ ಅನಿಸ್ತು. ಅಂದರೆ ಬಟ್ ಆ ಪಾತ್ರವಾಗಿ ಅವರು ಅಳನ್ನ ಕಂಟ್ರೋಲ್ ಮಾಡಿ ನಿಮ್ಮನ್ನ ತಾತ್ಸಾರ ಅಥವಾ ನಿಮ್ಮನ್ನ ಥರ ಟೀಕೆ ಮಾಡೋ ಎದುರಿಸ್ಬೇಕು ಅನ್ನೋದು. ಅಂದರೆ ಈ ಥರದ್ದು ಕ್ರಿಯೇಷನ್ಸ್ ತುಂಬ ಕಡಿಮೆ, ಅಂದರೆ ಯಾವಾಗಲೂ ಆಗಲ್ಲ ಅದು. ಅಂದರೆ ಅಷ್ಟು ದೊಡ್ಡ ಕಲಾವಿದರು ಅವರು ಕೂಡ. ಹೌದು. ಅದೊಂದು ಮಾತು ಹೇಳ್ತಾರಂದರೆ ಆ ಗ್ಲಿಮ್ಸ್ ನೋಡ್ತಿದ್ರೇ ಹಂಗೆ ಅನ್ನಿಸ್ತು. ನಾನು ಅದಕ್ಕೆ ಅಂದಿದ್ದು ಒಂಥರ ವಾವ್ ಏನೋ ಮಾಡಿದ್ದಾರೆ ಅನ್ನೋದೊಂದು ಭಾವನೆ ಬರೋಕ್ಕೆ ಶುರುವಾಯಿತು ಅಂತ. ಈ ಥರದ್ದೊಂದು ಆಯ್ಕೆ ಅಂದರೆ ಯುದ್ಧಕಾಂಡ ಆಯ್ಕೆ ಹೇಗಾಯಿತು ಅಂತ, ಅಥವಾ ನೀವು ಇಷ್ಟೂ ಥರದ ಸಿನಿಮಾಗಳನ್ನ ಮಾಡ್ಕೊಂಬಂದಿದ್ದೀರಾ, ಇದನ್ನು ಯಾಕೆ ಪಿಕ್ ಮಾಡ್ಕೊಂಡ್ರಿ ಅಂತ 30ನೇ ಸಿನಿಮಾಕ್ಕೆ? ಬಹಳಷ್ಟು ಜನ ನನಗೆ ಕೇಳ್ತಾರೆ, ನೀವು ಈಗ ಕಥೆ ಚೂಸ್ ಮಾಡಿದ್ರಲ್ಲ, ಕಥೆ ಕೇಳಬೇಕಾದ್ರೆ ನೀವು ಒಬ್ಬ ಕಲಾವಿದನಾಗಿ ಕೇಳ್ತೀರಾ, ನಿರ್ಮಾಪಕನಾಗಿ ಕೇಳ್ತೀರಾ,
ಅಥವಾ ಎಲ್ಲೋ ನಿಮ್ಮ ಒಳಗಡೆ ಒಬ್ಬ ತಂತ್ರಜ್ಞ ಏನು ಒಳಗಡೆ ಅಡಗಿದಾನೆ, ಅವನು ಕೇಳ್ತಾನೆ ಹೇಗೆ ಅಂತ. ನಾನು ಹೇಳೋದಿಷ್ಟೇ, ನಾನು ಕೇಳೋದು ಪ್ರೇಕ್ಷಕನಾಗಿ, ಫಸ್ಟ್ ಆಡಿಯನ್ ಆಗಿನೇ. ಅವ್ನ ಕಥೆ ಹೇಳಬೇಕಾದ್ರೆ ನನ್ನ ಕಲ್ಪನೆಯಲ್ಲಿ ಒಂದು ಪರದೆ ತೊಗೊಂಡು ಬರ್ತೀನಿ, ಆ ಪರದೆನಲ್ಲೇ ಆ ಸಿನಿಮಾ ಪ್ರೊಜೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅವನು ಹೇಳ್ತಾರೋ ನೆರೇಷನ್ ಅಷ್ಟು ಬ್ಯೂಟಿಫುಲ್ ಆಗಿರಬೇಕು, ಅಷ್ಟು ಡೀಟೇಲಿಂಗ್ ಆಗಿ ನನಗೆ ಅದು ಕಥೆ ಕಾಣಿಸೋಕ್ಕೆ ಸ್ಟಾರ್ಟ್ ಆದರೆ, ಆಮೇಲೆ ಮುಖ್ಯವಾಗಿ ಅದರಲ್ಲಿ ನನ್ನ ಪಾತ್ರ ಎಥಿಕ್ಸ್, ಹ್ಯೂಮನ್ ಎಥಿಕ್ಸನ್ನು ಬಿಟ್ಟು ಹೋಗಬಾರ್ದು. ಆಮೇಲೆ ಎಲ್ಲೂ ಕೂಡ ದಿಕ್ ತಪ್ಪಿಸೋವಂಥ ಕೆಲಸ ಮಾಡಬಾರ್ದು, ನೋಡುವಂಥ ಪ್ರೇಕ್ಷಕರಿಗೆ ಎಲ್ಲೂ ರಾಂಗ್ ವೇನಲ್ಲಿ ಮೋಟಿವೇಟ್ ಮಾಡಬಾರ್ದು. ಸೊ ನಂದು ಇಷ್ಟು ಪ್ರಿನ್ಸಿಪಲ್ಸ್ ಇದ್ದಾವೆ, ಬೇಸಿಕ್ ಪ್ರಿನ್ಸಿಪಲ್. ಅದು ಬಿಟ್ಟರೆ ಸಿನಿಮಾ ರೀತಿಯಲ್ಲೇ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸಲ್ಲೇ ಹೋಗಬೇಕು. ನೀವು ಅದರಲ್ಲಿ ಗ್ಲಾಮರ್ ಇಡ್ತೀರಾ, ಆ್ಯಕ್ಷನ್ ಇಡ್ತೀರಾ, ವಾಟ್ ಎವರ್ ಇಡ್ತೀರಾ, ಬಟ್ ಈ ಬೇಸಿಕ್ ಈ ಕ್ಯಾರೆಕ್ಟರ್ನ ಗುಣಗಳು ಇದೇನಿದೆಯಲ್ಲ ಅದರದ್ದು ಮೊರಾಲಿಟೀಸ್ ನಾನು ನೋಡ್ತೀನಿ. ಅದು ಬಿಟ್ಟು ಸಿನಿಮಾ ಪ್ರೊಜೆಕ್ಷನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನನ್ನ ಕಥೆ ಹೇಳ್ದೆ, ನನ್ನ ಕಲ್ಪನೆ, ನಾನು ಸಿನಿಮಾನು ಅಂದರೆ ಕಥೆ ಕೇಳುವಂಥ ಪ್ರಾಸೆಸ್. ನನಗೆ ಈ ಯುದ್ಧಕಾಂಡ ಸಿನಿಮಾ ಕಥೆ ಯಾವಾಗ ಕೂತ್ಕೊಂಡು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಈ ಸಿನಿಮಾದ ಬೆಸ್ಟ್ ಗ್ರಿಪ್ಪಿಂಗ್ ಪಾಯಿಂಟ್ ಏನಿದೆ ಅಂತಂದರೆ, ನಿಮಗೆ ಓಪನಿಂಗ್ ಪಿಕ್ಚರ್ ಅಂದರೆ ಇದು ಫ್ರಮ್ ದಿ ಫಸ್ಟ್ ಫ್ರೇಮ್ ಕಥೆ ಸ್ಟಾರ್ಟ್ ಆಗುತ್ತೆ. ನಾವು ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡಿ, ಈ ಪಾತ್ರ ಹೀಗೆ, ಅವನ ಲೈಫ್ ಹಿಂಗಿತ್ತು, ಇವರು ಅದೆಲ್ಲ ಅಟ್ಮಾಸ್ಫಿಯರ್ ತೋರಿಸಿ, ಆಮೇಲೆ ಅವ್ರ ಜೀವನದಲ್ಲಿ ಏನಾಯಿತು ವಿಷಯಕ್ಕೆ ಆಮೇಲೆ ಬರೋದಕ್ಕಿಂತ ಫಸ್ಟ್ ಫ್ರೇಮ್ ನಿಮ್ಮ ವಿಷಯ ಸ್ಟಾರ್ಟ್ ಆಗುತ್ತೆ. ಆ ವಿಷಯ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನನಗೆ ತಲೆನಲ್ಲಿ ಬಂದಿದ್ದು, ನನಗೊಬ್ಳು ಮಗಳಿದ್ದಾಳೆ. ಸೊ ನನ್ನ ಹೆಣ್ಮಗು, ನನ್ನ ಮುದ್ದು ಕನ್ನಮ್ಮ ಏನಿದೆಯಲ್ಲ, ಅದು ಕಣ್ಮುಂದೆ ಬಂದು ನಿಂತ್ಕೊಳ್ತು. ಕನೆಕ್ಟ್ ಆಗಿಬಿಟ್ಟೆ ನಾನು. ಸೊ ನನಗೆ ನಂಬಿಕೆ ಬಂದಿದ್ದೇನೆಂದರೆ, ಒಬ್ಬ ಪ್ರೇಕ್ಷಕ, ನನ್ನ ಒಬ್ಬ ತಂದೆತನ ಒಳಗಡೆ ಇರೋದು, ನನ್ನ ಒಳಗಡೆ ಇರ್ತಕ್ಕಂಥ ತಾಯಿತನ, ಒಂದು ಮಗುಗೋಸ್ಕರ ಒಂದು ಹೋರಾಟ, ಅದಕ್ಕೊಂದು ಪ್ರೊಟೆಕ್ಷನ್ ನಾನು ಕಾಪಾಡಬೇಕು ಅನ್ನೋದು ಒಂದು ನೇಚರ್ ಇದೆಯಲ್ಲ, ಅದು ಪ್ರತಿಯೊಂದು ತಂದೆ ತಾಯಿಗೂ ಅದು ಬರುತ್ತೆ ಅದು. ಸೊ ನಾನು ಕಥೆ ಕೇಳಬೇಕಾದ್ರೆ ಬಹಳ ಅಪರೂಪ ಕಣ್ಣೀರು ಹಾಕಿರೋದು. ಅಂದರೆ ನಾವು ಕಣ್ಣಿಂದ ಏನು ಟೀಯರ್ಸ್ ಏನು ಬರಲ್ಲ, ಬಟ್ ಒಂದು ಕಡೆ ಒಂದು ದುಃಖ ತುಂಬಿಕೊಳ್ಳುತ್ತೆ. ಆ ಎಮೋಷನ್ಸ್ ನನಗೆ ಬಂದಾಗಲೇ ಒಬ್ಬ ಆಡಿಯನ್ಗೆ ಬರೋಕ್ಕೆ ಸಾಧ್ಯ ಥಿಯೇಟ್ರಲ್ಲಿ. ನಾನು ಕಟುಕನಾಗಿ ಕೂತ್ಕೊಂಡು ನಂಗೆ ಏನು ಅನ್ನಿಸ್ಲೇ ಇಲ್ಲ ಅಂದರೆ ಅವನಿಗೂ ಏನು ಅನಿಸಲ್ಲ ಅದು. ಸೊ ಆ ಎಮೋಷನ್ ನಂಗೆ ಯಾವಾಗ ಕ್ಯಾರಿ ಆಯಿತು, ನನ್ನ ಮಗಳು ನನ್ನ ಇಡೀ ಕಥೆ ನನ್ನ ಎದುರುಗಡೆನೇ ಬಂದು, ಆಮೇಲೆ ಒಂದು ಬಲವಾದ ಒಂದು ಕಾರಣಗಳಿದ್ದಾವೆ, ಆ ಬಲವಾದ ಕಾರಣಗಳಿಗೆ ಇವನು ಹೋರಾಡ್ತಾ ಇದ್ದಾನೆ. ಸೊ ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಹೆಣ್ಣು ಮಕ್ಕಳಿಗೆ ಇವನು ಒಂದು ಎಕ್ಸಾಂಪಲ್ ಆಗಿ ನಿಲ್ತಾನೆ. ನಮ್ಮ ಜೀವನದಲ್ಲಿ ಇವಾಗ ಕೃಷ್ಣಲೀಲಾ ನೋಡಿದಾಗ ನಂಗೆ ಈ ಥರದೊಬ್ಬ ಗಂಡ ಇರಬೇಕು ಅಂತ ಅನ್ನಿಸ್ತು ಎಲ್ಲ ಹೆಣ್ಮಕ್ಳುಗಳಿಗೆ. ಯುದ್ಧಕಾಂಡ ಸಿನಿಮಾ ನೋಡಿದಾಗ ಪ್ರತಿಯೊಂದು ಹೆಣ್ಣಿಗೂ ನಮ್ಮ ದೇಶದಲ್ಲಿ ಈ ಥರ ಒಬ್ಬ ಹುಡುಗ ಇದ್ದಾನೆ ಅನ್ನೋದು ಅವ್ರಿಗೆ ಫೀಲ್ ಆಗಬೇಕು. ಅಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರಾಗಿ ಎದ್ದು ನಿಲ್ತಾ ಇದೆ ಅಂತಂದಾಗ, ಸೊ ಮಾಡಲೇಬೇಕು ಈ ಸಿನಿಮಾ. ಅಂದರೆ ವೆರಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅದನ್ನು ಡಿಸೈಡ್ ಮಾಡಿ ಸಿನಿಮಾ ಮಾಡಬೇಕು ಅಂತ. ಯೂಶಲಿ ಸಿನಿಮಾ ಕಲಾವಿದರು ಅಥವಾ ಸಿನಿಮಾ ನಿರ್ದೇಶಕರು ಇವರು ಬದುಕಲ್ಲಿ ಅವರ ನಿಜ ಬದುಕು ಮತ್ತು ಸಿನಿಮಾನ ತುಂಬ ಆಲ್ಮೋಸ್ಟ್ ಅದೊಂಥರ ಪ್ಯಾರಲಾಗಿ ನಡ್ಕೊಂಡು ಹೋಗುವಂಥ ವಿಷಯ. ಏನಕ್ಕೆ ಅಂತಂದರೆ, ಅಜಯ್ ರಾವ್ ಅವರು ಈ ಸಿನಿಮಾದ ಒಳಗಿನ ಕ್ಯಾರೆಕ್ಟ್ರು, ಆ ಪಾತ್ರಧಾರಿಯಾಗಿ ಕಾಣಿಸ್ತಾ ಇರೋದಕ್ಕೂ ಮತ್ತು ಇತ್ತೀಚೆಗೆ ನೀವು ಮಾತಾಡ್ತಿರೋ ರೀತಿಗೂ ಆ ಆಕ್ರೋಶ ಅನ್ನೋದೇನಿದೆಯಲ್ಲ, ಅದು ಹಂಗೆ ಕಾಣಿಸ್ತಾ ಇದೆ. ಫೈರ್ ಅಂತಾರಲ್ಲ ಆ ಥರ. ಅಂದರೆ ಇದು ಯಾಕೆ ಅಂದರೆ ಸಿನಿಮಾ ಈ ಜರ್ನಿ ಒಳಗಿನ ಆಕ್ರೋಶನ, ಅಥವಾ ಹಸಿವಿನ ಆಕ್ರೋಶನ, ಅಥವಾ ಈ ಕಥೆಯ ವಿಚಾರವಾಗಿ ಮಾತಾಡ್ತಿರೋ ರೀತಿನ ಅಂತ? ನನ್ನ ಒಳಗಡೆ ಇರ್ತಕ್ಕಂಥ ಮಾನವೀಯತೆ ಅಷ್ಟೇ. ಯಾವಾಗಲೂ ನಾನು ಅಂದರೆ ಮತ್ತೆ ಅದೇ ವಿಷಯಕ್ಕೆ ಬರ್ತೀವಿ. ಹ್ಯೂಮನ್ ಎಥಿಕ್ಸ್ ಅನ್ನೋ ಒಂದು ಪಾಯಿಂಟ್ ಇರುತ್ತಲ್ಲ, ಅದು ಒಬ್ಬ ಕಲಾವಿದನಿಗೆ, ಒಬ್ಬ ಸಿನಿಮಾ ಮೇಕರಿಗೆ, ಅವನಿಗೆ ಒಂದು ತುಂಬ ಬಲವಾದಂಥ ಅಸ್ತ್ರ ಇರೋದು ಕ್ಯಾಮ್ರಾ, ಕಥೆ ಮೂಲಕ ನೀವು ಸಮಾಜಕ್ಕೆ ಹೇಳ್ಬೋದಾದಂಥ ವಿಷಯಗಳು. ಇದು ಇಟ್ಸ್ ಎ ವೆರಿ ವಂಡರ್ಫುಲ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ವೆಪನ್. ನೀವು ಮನೋರಂಜನೆಯೂ ಕೊಡ್ಬೋದು, ಅವನ ಜೀವನನೂ ನೀವು ಬದಲಾಯಿಸ್ಬೋದು, ಏನೋ ಒಂದು ಚಳುವಳಿನೂ ನೀವು ತರ್ಬೋದು. ಆ ಥರದ್ದು ಒಂದು ತಾಕತ್ತು ಪೆನ್ನಿಗಿದೆ. ನಾವು ಹೇಳ್ತೀವಲ್ಲ, ಪೆನ್ ಈಸ್ ಮೈಟಿಯರ್ ದೆನ್ ಎ ಸೋರ್ಡ್. ಕತ್ತಿಗಿಂತನೂ ಹರಿತಾ ಅಲ್ಲ. ಹಾಂ. ಸೊ ನಾವು ನಮ್ಮ ಹೇಳುವಂಥ ಸ್ಟೋರಿ ಟೆಲ್ಲಿಂಗ್ನಲ್ಲಿ ಯು ಕ್ಯಾನ್ ಚೇಂಜ್. ಅಂದರೆ ಇವತ್ತಿನ ಜನ ಒಂದು ಸ್ಲೋಗನ್ ಇತ್ತು, ಎಂಟರ್ಟೈನ್ಮೆಂಟ್. ನೀವು ಕೇಳಿರ್ತೀರ. ವಾಟ್ ಈಸ್ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್. ಇವತ್ತು ನಾನು ಅದನ್ನ ಕಾಂಟೆಂಟ್ ಅಂತ ಹೇಳ್ತೀನಿ. ಸೊ ಯಾವಾಗ ತನಕ ನೀವೊಂದು ಬಲವಾದ ವಿಷಯಗಳನ್ನು ನೀವು ಹೇಳೋಕ್ಕೆ ಹೋಗಲ್ವ ನಿಮ್ಮ ಕಥೆನಲ್ಲಿ, ಇವತ್ತು ಜನ ನೋಡಲ್ಲ ಸಿನಿಮಾ. ಹೌದು, ರೊಟೀನ್ ಅನ್ಸುತ್ತೆ.
ನಾನು ಎಂಟರ್ಟೈನ್ಮೆಂಟಿಗೆ ನಾನು ಇನ್ಸ್ಟಾಗ್ರಾಮು ನೋಡ್ತೀನಿ, ಫೇಸ್ಬುಕ್ಕು ನೋಡ್ತೀನಿ, ಯೂಟ್ಯೂಬು ನೋಡ್ತೀನಿ. ನಂಗೆ ಸಾಕಷ್ಟು ವಿಧಾನಗಳಿದ್ದಾವೆ. ಏನು ಬೇಕಾದ್ರೂ ಮಾಡುವಂಥ ಆಪ್ಷನ್ಸ್ಗಳಿದ್ದಾವೆ. ಸಿನಿಮಾ ಥಿಯೇಟ್ರಿಗೆ ಬಂದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕು ಅಂದರೆ ನಿಮಗೆ ಅಲಾಂಗ್ ವಿತ್ ದ್ಯಾಟ್ ಡೈನಾಮಿಕ್ ಟೆಕ್ನಿಕ್ಯಾಲಿಟೀಸ್ ನಿಮ್ಮ ಸ್ಟೋರಿ ಟೆಲ್ಲಿಂಗ್ ಅಷ್ಟು ಪವರ್ಫುಲ್ ಆಗಿರಬೇಕು. ನೀವು ಅವಾಗಲೇ ಮಾತಾಡ್ಬೇಕಾದ್ರೆ ನನಗೆ ಅನ್ನಿಸ್ತೈತೆ ಅಂದರೆ ನಿಮ್ಮೊಳಗೊಬ್ಬ ತಂತ್ರಜ್ಞ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಯಾವಾಗ್ಲೂ ಅಂತ. ಲಾಸ್ಟ್ ಒಂದು 2-3 ಸಿನಿಮಾದಲ್ಲೂ ನಾವು ಆಸೆ ನೋಡಿದ್ದೀವಿ ದ ವೇ ನಿಮ್ಮ ಪ್ಯಾಷನ್ ಎಷ್ಟಿದೆ ಅಂತ. ಈ ಸಿನಿಮಾದ ಗ್ಲಿಮ್ಸ್ ನೋಡ್ಬೇಕಾದ್ರೆ ಎಷ್ಟೋ ಕಡೆ ನೀವು ಹೊಂದಿಸ್ತಾ ಇದ್ದೀರಾ, ನೀವು ಎಲ್ಲನೂ ಕೋರ್ಡಿನೇಟ್ ಮಾಡ್ತಾಯಿದ್ದೀರಾ. ಆ ಒಂದು ಎಲ್ಲ ಆ್ಯಸ್ ಎ ಕೊಲಾಬ್ರೇಟಿವ್ ಪ್ರೊಸೆಸ್ ಅಂತಾರೆ ಸಿನಿಮಾ. ಕರೆಕ್ಟ್. ಅದೇ ಥರನೇ ನೀವು ಆ್ಯಸ್ ಎ ಹೀರೋ ನೀವು ಆರಾಮಾಗಿ ಮಾಡ್ಬೋದಿತ್ತು, ಅಥವಾ ಪ್ರೊಡ್ಯೂಸರ್ ಕೂತ್ಕೊಂಡು ಕಮೆಂಟ್ ಮಾಡ್ಬೋದಿತ್ತು. ನೀವು ಇನ್ ಟು ದ ಫೀಲ್ಡ್ ಇದ್ದೀರಲ್ಲ, ಸೊ ಅದು ಭಾಳ ಖುಷಿ ಆಯಿತು. ಹಿಂಗೆ ಇಳಿದಿದ್ದಾರೆ. ಅದು ಏನಾಗ್ಬಿಡುತ್ತೆ ಅಂದರೆ ನೀವು ಇದರಲ್ಲಿ ನಮ್ಮ ನಿರ್ದೇಶಕರು ಹೊಸೊಬ್ಬರು ಆಗಿರೋದ್ರಿಂದ ಒಂದು ಬಹಳ ಅಂದರೆ ಬಿಸಿ ತುಪ್ಪದ ಸಂಕಟ ಬಂದ್ಬಿಡುತ್ತೆ ಅವರಿಗೆ. ಈಗ ಒಬ್ಬ ಹೀರೋ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾನೆ, ಭಾಳ ಪ್ಯಾಷನೇಟಾಗಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾನೆ, ಆ್ಯಂಡ್ ತಾನೇ ಪ್ರೊಡ್ಯೂಸ್ ಮಾಡುವಂಥ ಏನು ಪ್ರಾಸೆಸ್ ಇದೆಯಲ್ಲ ಅದು ಭಾಳ ಚಾಲೆಂಜಿಂಗ್ ಇದೆ ಅಂತ ಇಡೀ ಟೀಮಿಗೆ ಗೊತ್ತಿರುತ್ತೆ. ಇಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಕೆಲವೊಂದು ಸಲ ಅವರು ಏನೋ ಮಾಡೋಕ್ಕೆ ಹೋಗಿ ಬಜೆಟ್ ಮೀರಿದಾಗಲೂ ಅವರಿಗೆ ಸಂಕಟ ಉಂಟಾಗೋ ಸಾಧ್ಯತೆಗಳಿರುತ್ತೆ. ಕಡಿಮೆ ಮಾಡಿದಾಗಲೂ ನಾವು ಕೇಳ್ತೀವಿ, ಏನು ರೀ ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋದು, ನನ್ನ ಸಂಸ್ಥೆಯಿಂದ ಸಿನಿಮಾ ಬರ್ತದೆ, ನೀವು ಯಾಕ್ರಿ ಹಿಂಗೆ ಕೊರತೆ ಮಾಡೋಕೆ ಹೋದ್ರೆ, ನಾನೇನು ಬೇಡ ಅಂತ ಇದನ್ನ ಅಂತೀನಿ. ಸರಿ ಇವರೆಲ್ಲದಕ್ಕೂ ಹ್ಞೂ ಅಂತಾರಲ್ಲ ಅಂದ್ಬಿಟ್ಟು ನಾಳೆ ದಿನ ಏನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರೆ ಅಲ್ರಿ ನಿಮಗೆ ಬಜೆಟ್ ಬಗ್ಗೆ ಗೊತ್ತಾಗಲ್ವಾ, ನಾನು ಪ್ರೊಡ್ಯೂಸ್. ಸೊ ಈ ಸಂಕಟಗಳು ಪಾಪ ಅವ್ರಿಗೆ ಇರುತ್ತೆ. ಅದು ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಅದು ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ಇದನ್ನು ಮಾಡಬೇಕಾ ಮಾಡಬಾರ್ದಾ ಅನ್ನೋ ಒಂದು ಮುಜುಗರಗಳಿರುತ್ತಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನನಗೆ ಬಜೆಟ್ ಎಲ್ಲಿಂದ ತರ್ತೀನಿ, ಯಾವುದಕ್ಕೆ ಎಷ್ಟು ನಾನು ವ್ಯವಸ್ಥೆ ಮಾಡಬಲ್ಲೆ, ಈ ಸೀನಿಗೆ ಓಕೆ ಇಷ್ಟು ನ್ಯಾಯ ಒದಗಿಸ್ಬೋದು, ಇಷ್ಟು ಮಾಡಿದರೆ ಇದಕ್ಕೆ ನ್ಯಾಯ ದಕ್ಕಲ್ಲ, ಇದಕ್ಕೆ ನಾವು ಹಾಕಲೇಬೇಕಾಗುತ್ತೆ ದುಡ್ಡು. ಕೆಲವೊಂದು ವಿಚಾರಗಳನ್ನು ನಾವು ಓಕೆ ದುಡ್ಡಿಂದ ಮಾತ್ರ ಅಲ್ಲ, ನಾವು ಪರ್ಫಾರ್ಮೆನ್ಸ್ನಲ್ಲೂ ಕೂಡ ಅದನ್ನ ಸ್ಕೋರ್ ಮಾಡ್ಬೋದು. ಈ ಥರ ಸಾಕಷ್ಟು ಆಯಾಮಗಳು ನಮ್ಮ ಎಕ್ಸ್ಪೀರಿಯನ್ಸ್, ಅಂದರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ಗಳಲ್ಲಿ ಅದನ್ನು ನಾವು ಕಾಂಟ್ರಿಬ್ಯೂಟ್ ಮಾಡುವಂಥ ಸಾಮರ್ಥ್ಯ ಬಂದಿರುತ್ತೆ. ಹಾಗಾಗಿನೇ ನಾವು ಒಂದಷ್ಟು ಕೋಆರ್ಡಿನೇಷನ್ ಮಾಡಬೇಕಾಗುತ್ತೆ. ಆಮೇಲೆ ಕೆಲವೊಂದು ಕಡೆ ಏನಾಗುತ್ತೆ, ಸೀನಿಯರ್ ಕಲಾವಿದರು ಇರ್ತಾರೆ. ಒಬ್ಬ ಹೊಸ ಡೈರೆಕ್ಟ್ರು ಹೋದಾಗ ಅವ್ನು ಹಿಂದಿನ ಸಿನಿಮಾ ಅಷ್ಟು ದೊಡ್ಡ ಗೆಲುವನ್ನು ಕಂಡಿರಲ್ಲ. ಅಂಥ ಟೈಮಲ್ಲಿ ಏನಾಗಿರುತ್ತೆ, ಅವ್ರನ್ನ ತಾತ್ಸಾರ ಮಾಡಿ ಅವ್ರು ಹೇಳುವಂಥ ವಿಷಯಗಳನ್ನು ನಿರಾಕರಿಸುವಂಥದ್ದು ಇರುತ್ತೆ. ಅವ್ರಿಗೆ ಅದೊಂದು ಭಯ ಇರುತ್ತೆ. ಓಕೆ ಅಜಯ್ ಏನೋ ಪ್ರೊಡ್ಯೂಸ್ ಮಾಡ್ತಿದ್ದಾನೆ, ನಮ್ಮ ಜೊತೆಗೆ ನಾವಿಬ್ಬರನ್ನ ಅಂದರೆ ಸಮ ಮನಸ್ಥಿತಿಯಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಬೇರೆ ಕಲಾವಿದ್ರೂ ಅದೇ ಥರ ಟ್ರೈನ್ ಮಾಡಬೇಕು. ಆ್ಯಂಡ್ ರಿಪೀಟೆಡ್ಲಿ ನಾವು ಒಂದೊಂದು ಸಲ ಏನು ಮಾಡ್ತಾಯಿದ್ವಿ, ಒಂದು ಶಾಟ್ 4 ದಿನ ತೊಗೊಂಡಿದ್ದೀವಿ ನಾವು ಫಾರ್ ಒನ್ ಸಿಂಗಲ್ ಶಾಟ್, ನಾಟ್ ಫಾರ್ ಎ ಸೀನ್. ಒಂದು ಶಾಟ್ 4 ದಿನ ತೊಗೊಳ್ಳೋವಂಥ ಒಂದು ಸ್ಥಿತಿ ಬಂತು. ಅಂದರೆ ಅಷ್ಟು ಪರ್ಫೆಕ್ಷನ್ ಆಗಿ ತೆಗಿಬೇಕು ಅನ್ನೋ ಒಂದು ವಿಚಾರಕ್ಕೆ. ಇವಾಗ ಅದೇ ಹೊಸ ನಿರ್ದೇಶಕ ಅವ್ನು ಎಷ್ಟಂತ ಪೇಷನ್ಸ್ ಟೆಸ್ಟ್ ಮಾಡ್ಬೋದು ಬೇರೆ ಸೀನಿಯರ್ ಆರ್ಟಿಸ್ಟ್ಗಳನ್ನು. ಅಂಥ ಟೈಮಲ್ಲಿ ನನ್ನ ಕೋಆರ್ಡಿನೇಷನ್ ಭಾಳ ಮುಖ್ಯ ಆಗುತ್ತೆ. ಓಕೆ ಜೊತೆಗೆ ಇವರೊಬ್ಬರೇ ಅಲ್ಲ, ಹಿಂದೆ ಅಜಯ್ ಅವರು ನಿಂತಿದ್ದಾರೆ, ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಇದಕ್ಕೆ ಅವರು ಒಪ್ಪಿಗೆನೂ ಇದೆ ಅಂತಂದಾಗ ಏನಾಗುತ್ತೆ, ಕಾಂಟ್ರಿಬ್ಯೂಷನ್ ಪ್ರೊಸೆಸ್ ಜಾಸ್ತಿ ಆಗುತ್ತೆ. ಸೊ ಹಂಗೆ ಕಂಡು ಬರ್ತಾ ಇದೆ ಹೊರತು ಇಲ್ಲಿ ಎಲ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ನೀವು ಅಂದರೆ ಮೇಕಿಂಗಲ್ಲಿ ಹೇಳ್ತಾ ಇರೋದನ್ನು ಕೇಳಿದ್ರೆ ಸಿನಿಮಾ ನೋಡಬೇಕು ಅನಿಸುತ್ತೆ, ಅಥವಾ ಏಯ್ ನಾವು ಎಲ್ಲಿದ್ದೀವಿ ಅಂತ ಅನಿಸುತ್ತೆ. ನಮಗೆ ನಾವೇ ಯೋಚನೆ ಮಾಡೋ ಥರದ್ದು ಜಸ್ಟ್ ಇದೊಂದು ಈ ನರೇಷನಲ್ಲೇ ಹಂಗೆ ಅನಿಸ್ತದೆ, ಇನ್ನು ಸಿನಿಮಾ ಹೆಂಗಿರ್ಬೋದು ಅನ್ನೋದೇ ಕುತೂಹಲ. ಸೊ ಹಾಗಾಗಿ ಮತ್ತೆ ಅರ್ಚನಾ ಜೋಯಿಸಿದ್ದಾರೆ, ಆ ಮಗು ಪಾತ್ರ, ಆ ಮಗು ಮಾತಾಡ್ತಿರೋದು ನನಗೆ ಅಲ್ಲೇ ನನ್ನ ಮಗಳು ಕನೆಕ್ಟ್ ಆಗ್ಬಿಟ್ಲು ನನಗೆ. ಇದೇನೋ ಇದು ಬೇರೆ ಇದೆ ಅಂತ ನಾನು ಅದಕ್ಕೆ ಇದೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ ಒಂದು ವಾರದಿಂದ, ನಿಮ್ದೆಲ್ಲ ನೋಡ್ತಾ ಇದ್ದೆ. ಅದಕ್ಕೆ ಇಂಟರ್ವ್ಯೂ ನಾನೇ ಮಾತಾಡಿಸ್ತೀನಿ ಇವತ್ತು, ಅಜಯ್ ಅವ್ರನ್ನ ನಾನೇ ಮಾತಾಡಿಸ್ಬೇಕು ಅಂತ ಬಂದಿದ್ದು. ಹಂಗೆ ಒಂಥರ ಬೇರೆ ಥರದ್ದು ಒಳಗೆ ಫೀಲ್ ಆಗ್ತಿದೆ ಈ ಕಾಂಟೆಂಟ್ ಮೇಲೆ. ಸೊ ಹಾಗಾಗಿ ಆ್ಯಂಡ್ ಇದು ನೀವು ಪ್ರೊಡ್ಯೂಸ್ ಮಾಡಬಾರ್ದು ಅಂತಲ್ಲ, ಅಥವಾ ನೀವೇ ಯಾಕೆ ಮಾಡಿದ್ರಿ ಅಂತನೂ ಅಲ್ಲ. ನಿಮ್ಮ ಆಯ್ಕೆಗಳಿತ್ತು, ಅಂದರೆ ತುಂಬ ಕೃಷ್ಣಲೀಲಾ ಆದಮೇಲೆ ಮಾಡ್ಬೋದಿತ್ತೇನೋ ಪ್ರೊಡಕ್ಷನ್, ಆದರೆ ತುಂಬ ಗ್ಯಾಪ್ ಕೊಟ್ಟರೆ ಅನಿಸುತ್ತೆ, ಯಾಕೆ ಅಂತ? ಅಲ್ಲ, ಅದು ಕಂಪ್ಲೀಟ್ಲಿ ನನಗೆ ನಾನೇ ಬ್ಲೇಮ್ ಮಾಡ್ಕೊಳ್ತೀನಿ. ಎಸ್, ನೀವು ಹೇಳ್ದಂಗೆ ವೆರಿ ಟ್ರೂ. ನಾನು ಕೃಷ್ಣಲೀಲಾ ಆದಮೇಲೆ ನಾನೇ ಪ್ರೊಡಕ್ಷನ್ಸ್ಗಳನ್ನು ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಮಾಡಬೇಕಿತ್ತು. ಬಟ್ ಕೆಲವೊಂದು ಸಲ ಏನಾಗಿರುತ್ತೆ, ನಾವು ಯಾರೋ ಒಬ್ಬ ನಿರ್ದೇಶಕನ ನಾವು ನಂಬಿರ್ತೀವಿ, ಕಥೆ ನಂಬಿರ್ತೀವಿ, ಅವನಿಗೆ ಆಲ್ರೆಡಿ ಒಬ್ಬ ನಿರ್ಮಾಪಕ ಇರ್ತಾನೆ. ಆಮೇಲೆ ಒಂದು ಸಿನಿಮಾ ಗೆದ್ದಾಗ ಏನಾಗುತ್ತೆ, ನಾವು ಒಂದಷ್ಟು ಜನ ಪ್ರೊಡ್ಯೂಸರ್ಸಿಗೂ ನಾವು ಡೇಟ್ ಕೊಡಬೇಕಾಗತ್ತೆ. ಬಿಕಾಸ್ ಅವರು ಪ್ರೊಡ್ಯೂಸ್ ಮಾಡಿದಾಗ ಅವರು ಸರ್ವೈವ್ ಆಗ್ತಾರೆ, ಬಿಸ್ನೆಸ್ ಆಗುತ್ತೆ, ಬಿಸ್ನೆಸ್ ಆಗುತ್ತೆ. ಆಮೇಲೆ ಅವರಿಗೂ ಪ್ರೊಡ್ಯೂಸ್ ಮಾಡೋಕೆ ಅದಷ್ಟೇ ಈಕ್ವಲ್ ಪ್ಯಾಷನ್ ಇರುತ್ತೆ.
ಬಟ್ ಆ ಪ್ರಾಸೆಸ್ಸಲ್ಲಿ ಏನಾಗಿದೆ, ಆ, ಅದು ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಅಥವಾ ಎಲ್ಲ ಕಲಾವಿದರಿಗೂ ಅಂಟಿರ್ತಕ್ಕಂಥ ಶಾಪನೋ, ನಾವು ಒಂದು ಸಿನಿಮಾ ಸಕ್ಸಸ್ ಆಗೋದಕ್ಕೆ ನಾವು ಶ್ರಮಪಟ್ಟು ನಾವು ಇಲ್ಲೆಲ್ಲೋ ಮಾರ್ಕೆಟ್ ಇಲ್ಲದೇ ಇರೋಂಥ ಪರಿಸ್ಥಿತಿಯಿಂದ ಒಂದು ಲೆವೆಲಿಗೆ ಬರ್ತೀವಿ. ಈಗ ಎಕ್ಸ್ಕ್ಯೂಸ್ ಮಿ ಅಂತ ಸಿನಿಮಾಗಳು ಬಿಟ್ಬಿಡಿ, ಎಕ್ಸ್ಕ್ಯೂಸ್ ಮಿ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು, ಅದು ನನಗೆ ಏನು ಶ್ರಮ ಆಗದೆ ನನ್ನ ಅದೃಷ್ಟಕ್ಕೆ ಬಂದಂಥ ಸಿನಿಮಾಗಳು. ತದನಂತರ ನಾನು ಮಾಡಿರೋದ್ರಲ್ಲಿ ಎಲ್ಲದರಲ್ಲೂ ಯಾವುದೇ ಹಿಟ್ ಸಿನಿಮಾ ಆಗಲಿ ನನ್ನ ಕಾಂಟ್ರಿಬ್ಯೂಷನ್ ಅನ್ನೋದು ಇದ್ದೇ ಇದೆ. ಈಗ ಕೃಷ್ಣ ಲೀಲಾ ಸಿನಿಮಾ ಮಾಡೋಕ್ಕೂ ಮುಂಚೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಫ್ಲಾಪ್ ಆಯಿತು. ನಾನೇ ಶ್ರಮ ಹಾಕಿ ಶಶಾಂಕ್ ಅವ್ರ ಜೊತೆಗೂ ನಾನು ಕೂತ್ಕೊಂಡು ನಂದು ಕಾಂಟ್ರಿಬ್ಯೂಷನ್ ಇದೆ ಎಲ್ಲ ಆಗಿ ಒಂದು ಸಿನಿಮಾ ಒಂದು ಹಂತಕ್ಕೆ ಬಂದಾದಮೇಲೆ ಮುಂದೆ ಮಾಡುವಂಥ ಸಿನಿಮಾಗಳಲ್ಲಿ ನಾನು ಇವಾಗ ಏನಾದರೂ ಇನ್ವಾಲ್ವ್ ಆಗೋಕ್ಕೆ ಹೋದರೆ ಅದು ಇವಾಗ ಸರಿ ಹೋಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಏನೋ ರಾಂಗ್ ವೇನಲ್ಲಿ ಸಿನಿಮಾ ತೊಗೊಂಡು ಹೋಗ್ತಾ ಇದ್ದಾರೆ, ಡೈವರ್ಟ್ ಆಗ್ತಾ ಇದೆ, ಬಜೆಟ್ ಕೊರತೆ, ನಾವು ಮೇಕಿಂಗ್ ಸ್ಟೈಲಲ್ಲೋ ಯಾವುದೋ ಕಾರಣಗಳಿಂದ, ಆರ್ಟಿಸ್ಟ್ಗಳ ಆಯ್ಕೆಗಳಿಂದನೋ ಕೆಲವೊಂದು ಪಾತ್ರಗಳು ಹೊಂದಾಣಿಕೆ ಆಗ್ತಾರಲ್ಲ, ಮಾರ್ಕೆಟ್ ಇದೆ ಅಂದ್ಬಿಟ್ಟು ತಂದುಬಿಟ್ಟು ಮಾಡೋಂಥ ಪರಿಸ್ಥಿತಿಗಳಿರುತ್ತೆ. ಇಂಥ ವಿಚಾರಗಳಲ್ಲಿ ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಳಕ್ಕೆ ಹೋದಾಗ ಎಲ್ಲದರಲ್ಲೂ ಮೂಗು ತುರಿಸ್ತಾನೆ ಅನ್ನೋ ಒಂದು ವಿಚಾರ ಬರುತ್ತೆ. ಇವ್ನು ಕೆಟ್ಟವನು, ಇವ್ನು ಮೂಗು ನಮಗೆ ಗೊತ್ತಿದೆ, ನಮಗೆ ಮಾಡೋದು ಗೊತ್ತಿಲ್ವಾ ಅಂತ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ನಾವು ತುಂಬ ಕೆಟ್ಟವರಾಗೋಗ್ಬಿಟ್ಟಿರ್ತೀವಿ. ಈಗ ಇನ್ನೊಂದು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಓಕೆ ನಾವು ಹಿಂದಿನ ಸಿನಿಮಾದಲ್ಲಿ ಮೋಸ್ಟ್ಲಿ ಹಂಗೆ ಮಾಡಬಾರ್ದಾಗಿತ್ತು, ಈ ಸಿನಿಮಾದಲ್ಲಿ ಅಟ್ಲೀಸ್ಟ್ ಸುಮ್ಮನೆ ಇರೋಣ, ಮಾಡಲಿ ಪಾಪ ಅಂತ ನಂಬಿಕೆಯಿಂದ ಇರ್ತೀವಿ. ಸಿನಿಮಾ ರಿಲೀಸ್ ಆಗಿ ಅದು ಫ್ಲಾಪ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅದಾದಮೇಲೆ ಬರೋವಂಥ ಕಮೆಂಟ್ಸ್ಗಳು, ಎಲ್ಲರೂ ಮಾತಾಡೋವಂಥದ್ದು, ಅಲ್ಲ ನಿನಗೊಂದು ಮಾತು ಹೇಳೋಕ್ಕಾಗಲಿಲ್ವಾ ಡೈರೆಕ್ಟ್ರಿಗೆ, ಅವ್ರಿಗೆ ಮಾಡ್ಬೇಕಾದ್ರೆ ನೀನು ಹೀರೋ ಏನು ಸುಮ್ಮನೆ ಕೂತ್ಕೊಂಡಿದ್ಯಾ ಅಂದರೆ ಬರೀ ದುಡ್ಡಿಗೆ ಮಾತ್ರ ಕೆಲಸ ಮಾಡ್ತೀರಾ, ದುಡ್ಡು ತೊಗೊಂಡು ನಿಮ್ಮ ಪಾಡಿಗೆ ಹೋಗ್ಬಿಟ್ಟು ನೀವೊಂದು ಮಾತು ಪ್ರೊಡ್ಯೂಸರ್ಗೆ ಹೇಳ್ಬೋದಾಗಿತ್ತಲ್ಲ, ಅಲ್ಲಿ ಹಿಂಗೆ ಆಗ್ತಾಯಿದೆ, ಅಥವಾ ನೀವು ಡೈರೆಕ್ಟ್ರಿಗೆ ಹೇಳ್ಬೋದಾಗಿತ್ತಲ್ಲ ಅಂತ. ಏನು ಮಾಡಿದರೂ ತಪ್ಪೇ ಅದು. ಅಂದರೆ ನಾವು ಜಾಸ್ತಿ ಇನ್ವಾಲ್ವ್ ಆಗೋದು ಆ ಭಯದಿಂದ. ಯಾಕಂದರೆ ಹಿಂದಿನ ಸಿನಿಮಾ ಗೆದ್ದಿರುತ್ತೆ, ನೆಕ್ಸ್ಟ್ ಸಿನಿಮಾ ನಾನು ಬಂದು ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ನಾನು ಮಾತಾಡಬೇಕು, ಐ ಹ್ಯಾವ್ ಟು ಸೆಲ್ ದಿ ಫಿಲ್ಮ್, ಆಡಿಯನ್ಸಿಗೆ ನನ್ನ ಸಿನಿಮಾ ತೊಗೊಳ್ಳಿ ಅಂತ. ನಾನು ಸೇಲ್ಸ್ ಮ್ಯಾನ್ ಆಗಿ ನಾನು ಈಗ ಪ್ರಚಾರ ಮಾಡಬೇಕು, ಅದು ನಾವು ನಂಬ್ತಾನೆ. ಬಟ್ ನಾನು ರಾಂಗ್ ಪ್ರಾಡಕ್ಟ್ ಸೆಲ್ ಮಾಡಿರ್ತೀನಿ, ನನ್ನ ಮೇಲೆ ನಂಬಿಕೆ ಹೋಗ್ತಾ ಇರೋದು ಅವನಿಗೆ. ಆ ಭಯದಿಂದ ನಾವು ಅವತ್ತು ಕಿತ್ತಾಡಿರ್ತೀವಿ. ಲಾಸ್ಟಿಗೆ ಪ್ರೇಕ್ಷಕ ಅಜಯನ ನಂಬೋದು ಗುರು, ನಾನೇ ಪ್ರಚಾರ ಕೊಡಬೇಕಾಗಿರೋದು. ನಾನು ಹೆಂಗೆ ಕೆಟ್ಟದಾಗಿ ನನಗೆ ಒಳಗಡೆ ಆತ್ಮಸಾಕ್ಷಿ ಗೊತ್ತಿರುತ್ತೆ ಅದು ಸಿನಿಮಾ ಚೆನ್ನಾಗಿಲ್ಲ ಅಂತ, ಅದನ್ನು ನಾನು ಮಾರಾಟ ಮಾಡಬೇಕು ಆ ಪಿಕ್ಚರನ್ನು. ಈ ಭಯದಿಂದ ಅವತ್ತು ಹೋರಾಡಿರ್ತೀವಿ, ಕೆಟ್ಟವರಾಗಿರ್ತೀವಿ. ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡಾಗಲೂ ಆಡಿಯನ್ಸ್ ಬೈತಾರೆ, ಎಲ್ಲ ಗುರು ಎಲ್ಲ ಬಂದು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ದೆ, ನೀವು ಹೇಳ್ಬೋದಾಗಿತ್ತಲ್ಲ. ಸೊ ಈ ವಿಚಾರಕ್ಕಾಗಿ ಏನಾಗುತ್ತೆ, ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ಕೃಷ್ಣ ಲೀಲಾ ಆದಮೇಲೆ ಬಹುಶಃ ನಾನೇ ಮಾಡ್ಕೊಂಡು ಹೋಗಿದ್ರೆ ಒಂದಷ್ಟು ಸಿನಿಮಾಗಳು ಮಾಡಿದಾಗ ಸಿನಿಮಾ ಮೇಕರ್ಸಿಗೂ ಇವ್ನು ಯಾಕೆ ಇದನ್ನು ಹೇಳ್ತಾ ಇದ್ದಾನೋ ಅನ್ನೋ ನಂಬಿಕೆ ಬಂದಿರ್ಬೋದಾಗಿತ್ತೇನೋ, ಅಥವಾ ಆಮೇಲೆ ಪ್ರೇಕ್ಷಕರಿಗೂ ಒಂದು ಒಳ್ಳೆ ಸಿನಿಮಾಗಳು ಸಿಕ್ಕಿರ್ಬೋದಾಗಿತ್ತೇನೋ ಗೊತ್ತಿಲ್ಲ. ಬಟ್ ತಡವಾದರೂ ಅಟ್ಲೀಸ್ಟ್ ಯುದ್ಧಕಾಂಡದಿಂದ ಪ್ರಯತ್ನ ಮತ್ತೆ ಇಲ್ಲ. ಇದು ಒಂದು ಸಣ್ಣ ಅನಾಲಿಸಿಸ್ ಅಷ್ಟೇ. ನಾನು ಇಷ್ಟು ವರ್ಷದಲ್ಲಿ ನಾನು ನೋಡ್ಕೊಂಬಂದಿದ್ದೆ, ಅದು ನಿಮ್ಮ ಸೀಸನ್ ಆಗಿರ್ಬೋದು, ನಿಮ್ಮ ನಂತರದ ಸೀಸನಲ್ಲಿ ಬಂದಂಥ ಹೀರೋಗಳಾಗಿರ್ಬೋದು, ಇತ್ತೀಚೆಗೆ ಏನಾಗ್ತಿದೆ, ಅವ್ರಿಗೆ ಸಿನಿಮಾ ಮಾಡ್ಕೋತಿದ್ದಾರಲ್ಲ, ಅದರ ಸಕ್ಸಸ್ ರೇಷಿಯೋ ಜಾಸ್ತಿ ಇದೆ. ಅದರಲ್ಲಿ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ರಿ, ನೀವಾಗೇ ನೀವು ಎಫರ್ಟ್ ಹಾಕಿ ನೀವು ಕೊಲಾಬ್ರೇಟಿವ್ ಆಗಿ ನೀವು ಏನೋ ಮಾಡ್ತಾ ಇದ್ರಲ್ಲ, ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಧ್ಯೆ ಏನೋ ಗ್ಯಾಪ್ ಆಯ್ತಲ್ಲ ಅಂತ ನಾ ಅದಕ್ಕೇ ಆ ಪ್ರಶ್ನೆ ಕೇಳಿದ್ದು. ಅಲ್ಲ, ಅದೇ ಏನಾಗಿದೆ, ನಾವಲ್ಲಿ ಹೋರಾಟ ಮಾಡಿರೋದು, ಪ್ರಯತ್ನ ಮಾಡಿರೋದು ಬಿಕಾಸ್ ಅಲ್ಲಿ ಕಾಂಟೆಂಟ್ ಸ್ಟ್ರಾಂಗ್ ಇರೋದ್ರಿಂದ. ನಾನು ಇವತ್ತು ಫಿಲ್ಮ್ ಮೇಕರ್ಸ್ಗೆ ಹೇಳ್ತೀನಿ, ನಾಳೆ ಯುದ್ಧಕಾಂಡ ಗೆದ್ದು ದೊಡ್ಡ ಬ್ಲಾಕ್ ಬಸ್ಟರ್ ಆಯ್ತು ಅಂದ್ಕೊಳ್ಳಿ, ದಯವಿಟ್ಟು ನನ್ನ ಸೂಪರ್ ಸ್ಟಾರ್ ಅಂತ ಟ್ರೀಟ್ಮೆಂಟ್, ನನ್ನ ಮಾರ್ಕೆಟ್ ಇದೆ ಅಂತ ಒಂದು ಸಿನಿಮಾ ಮಾಡಬೇಡಿ. ಅವತ್ತು ದಯವಿಟ್ಟು ಕಾಂಟೆಂಟನ್ನು ತೊಗೊಂಬನ್ನಿ. ಆ ಕಾಂಟೆಂಟ್ ಇದ್ದರೆ ನಾನು ಅವತ್ತು ಕೂತ್ಕೊಂಡು ಹೋರಾಟ ಮಾಡ್ತೀನಿ, ಅದಕ್ಕೆ ನಾನು ಕಾಂಟ್ರಿಬ್ಯೂಷನ್ ಮಾಡ್ತೀನಿ. ನೀವು ನನ್ನ ಸ್ಟಾರ್ ಲೆಕ್ಕದಲ್ಲೇ ಬಂದ್ಬಿಟ್ಟು ಅಜಯ್ ರಾವ್ ಇಷ್ಟು ಮಾರ್ಕೆಟ್ ಇದೆ, ಇಷ್ಟು ಕೋಟಿ ಹಾಕಿದ್ರೆ ಇಷ್ಟು ಬರುತ್ತೆ ಅಂತ ಬಂದರೆ ಅದು ಸಿನಿಮಾ ಆಗಲ್ಲ. ಇವತ್ತು ಜನಕ್ಕೆ ಆ ಸಿನಿಮಾಗಳು ಬೇಕಾಗಿಲ್ಲ. ಇವತ್ತಿನ ಮಾರ್ಕೆಟ್ ಪರಿಸ್ಥಿತಿ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಈ ಮೂಮೆಂಟಲ್ಲಿ? ಅಲ್ಲ, ಅಫ್ಕೋರ್ಸ್ ತುಂಬ ಬ್ಯಾಡ್ ಸಿಚುವೇಶನ್ಸ್ ಇದೆ, ನಾನು ಇಲ್ಲ ಅಂತ ಎಲ್ಲ ಹೇಳ್ತಾ ಇಲ್ಲ. ಆದರೆ ಆ ಬ್ಯಾಡ್ ಸಿಚುವೇಶನಲ್ಲೂ ಕೆಲವೊಂದು ಗೆದ್ದಂಥ ಸಿನಿಮಾಗಳು ಇದಾವಲ್ಲ, ಅದು ಹೆಂಗೆ ಗೆಲ್ತು, ಯಾಕೆ ಗೆಲ್ತು, ಅದನ್ನು ನಾವು ಭಾಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಆಮೇಲೆ ತಪ್ಪು ಕಲ್ಪನೆ ಇದೆ ಆಡಿಯನ್ಸಿಗೆ, ಬಿಗ್ ಬಜೆಟ್ಸ್ ಹಾಕಿದರೆ ಮಾತ್ರ ಅದು ಥಿಯೇಟ್ರಿಕಲ್ ಸಿನಿಮಾ, ನಿಮಗೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಟ್ಯಾಗ್ ಹಾಕಿದರೆ ಮಾತ್ರ ಅದು ಬಿಗ್ ಸಿನಿಮಾ, ಇದನ್ನೇ ನಾವು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋದು ಆ ಕಲ್ಪನೆ ಬಹುತೇಕ ಆಡಿಯನ್ಸ್ ತಲೆನಲ್ಲೂ ಕೂತಿದೆ, ಬಹುತೇಕ ಸಿನಿಮಾ ಮೇಕರ್ಸ್ ತಲೆನಲ್ಲೂ ಕೂತಿದೆ. ನಾವು ಬಜೆಟ್ ಹಾಕಿದರೆ ಮಾತ್ರ ಪ್ಯಾನ್ ಇಂಡಿಯಾನೋ ಟ್ಯಾಗಲ್ಲಿ ನಾವು ದೊಡ್ಡ ವಿಜುವಲ್ಸ್ ತೋರಿಸಿದ್ರೆ, ಬೇಜಾರು ಮಾಡ್ಕೊಡಿ, ಕತ್ಲಾಗಿ ತೋರಿಸಿದ್ರೆ ಅಂದರೆ ಅದು ಒಂದು ಸೀಸನ್ ಬರುತ್ತಲ್ಲ, ಎವ್ರಿ ಸೀಸನ್ ಆ ಥರದ್ದು ಒಂದು ಸೀಸನ್ ಬರುತ್ತೆ. ಅಲ್ಲ, ಯಾರೋ ಒಬ್ರು ಮಾಡಿದ್ರು ಅದನ್ನ, ನೀವು ಬೇರೆ ಹೊಸದು ಮಾಡಿ, ನೀವು ಹೊಸತನದ ಮಾಡಿ. ಇವಾಗ ನನ್ನ ಪ್ರಯತ್ನ, ಇವಾಗ ನನ್ನ ಒಂದು ಮಿಡ್ ಸ್ಕೇಲ್ ಬಜೆಟ್, ಇಟ್ಸ್ ನಾಟ್ ಎ ಹ್ಯೂಜ್ ಬಜೆಟ್, ಚಿಕ್ಕ ಬಜೆಟ್ ಪಿಕ್ಚರು ಅಲ್ಲ.
ಮಿಡ್ ಸ್ಕೇಲ್ ಬಜೆಟ್ ಸಿನಿಮಾ. ಇವತ್ತಿನ ಟ್ರೆಂಡಲ್ಲಿ ಅದು ಒಂದು ಕಾಲದಲ್ಲಿ ಇದು ಬಿಗ್ ಬಜೆಟ್ ಸಿನಿಮಾ ಹೌದು ಇದೇ. ನೀವು ಕೋವಿಡ್ ಬಿಫೋರ್ ಹೋದರೆ ಇದು ಬಿಗ್ ಬಜೆಟ್ ಸಿನಿಮಾ ಇದು. ಹೌದು. ಇವತ್ತು ಇದು ಮಿಡ್ ಸ್ಕೇಲ್ ಸಿನಿಮಾ. ಈ ಸಿನಿಮಾ ನಾನು ಏನು ಹೇಳ್ತೀನಿ, ಇದೊಂದು ದಾಖಲೆ ಮಾಡಬೇಕು. ಅದು ಎಷ್ಟು ಕೋಟಿ ಮಾಡುತ್ತೋ ಗೊತ್ತಿಲ್ಲ, ಆದರೆ ಒಂದು ದಾಖಲೆ ಮಾಡುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಬೇಕು. ಆಗ ಏನಾಗುತ್ತೆ, ಕಾಂಟೆಂಟ್ ಮೇಲೆ ನಂಬಿಕೆ ಬರುತ್ತೆ. ಈ ಥರದ ಬಜೆಟನ್ನು ಹೂಡಿಕೆ ಮಾಡೋಂಥ ಸಾಕಷ್ಟು ನಿರ್ಮಾಪಕರುಗಳಿದ್ದಾರೆ. ನನಗೊಂದು ಆಸೆ ಇದೆ, ಇದೇನಾದರೂ 50 ಕೋಟಿ ಮಾಡ್ತು, 100 ಕೋಟಿ ಮಾಡ್ತು, ಫಾರ್ ಎಕ್ಸಾಂಪಲ್ 100 ಕೋಟಿ ಮಾಡ್ತು ಅಂತ ಇಟ್ಕೊಳ್ಳಿ. ಯುದ್ಧಕಾಂಡ 10 ಕೋಟಿ ಹಾಕಿ ನಾನು 10 ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ, ಇಟ್ಸ್ ಮೈ ಪ್ರಾಮಿಸ್. ಸೂಪರ್. 100 ಕೋಟಿ ಬಂದ್ಬಿಟ್ಟು ಅಂತ ನಾನು ನೆಕ್ಸ್ಟ್ ಪಿಕ್ಚರ್ ನಾನು 50 ಕೋಟಿ ಮಾಡೋಕ್ಕೆ ಹೋಗಲ್ಲ. ನಾನು ತುಂಬ ಅವತ್ತು ಕೂಡ ಇದೇ ಶ್ರಮ ಹಾಕಿ ಬೇಕು ಟೈಮ್ ತೊಗೊಂಡು ಕೂತ್ಕೊಂಡು ನಾನು ಒಳ್ಳೆ ಕಾಂಟೆಂಟ್ ಮೇಲೆ ವರ್ಕ್ ಮಾಡಿ 10 ಕೋಟಿದು 10 ಪಿಕ್ಚರ್ ಮಾಡ್ತೀನಿ ನಾನು. ಆ್ಯಂಡ್ ಅಷ್ಟು ಪಿಕ್ಚರ್ ರೆಕಾರ್ಡ್ ಆಗೋ ಥರನೇ ಮಾಡ್ತೀನಿ. ಇಲ್ಲ ಆ್ಯಕ್ಚುಲಿ ಅಷ್ಟು ಟೈಮ್ ತೊಗೊಂಡು, ಅಂದರೆ ನೀವು ಹೇಳ್ದಂಗೆ ಕಾಂಟೆಂಟ್ ಫಸ್ಟು ಆಯ್ಕೆ ಮಾಡಿಕೊಂಡು ಟೀಮ್ ಕಟ್ಟೋದಾಗಲಿ, ಪ್ರಾಪರ್ ಮಾರ್ಕೆಟ್ ಅನಾಲಿಸಿಸ್ ಆಗಲಿ, ಅದೆಲ್ಲವೂ ತುಂಬ ಚೆನ್ನಾಗಿ ಮಾಡಿದ್ರೆ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ಸೊ ನಿಮ್ಮ ಅನುಭವಕ್ಕೆ ಬಂದಿದೆ ಅದು ಆವಾಗಿನ ಕೃಷ್ಣಲೀಲ ಆಗಿರ್ಬೋದು, ಅಥವಾ ನೀವೇ ಮಾಡಿದಾಗ ಪ್ರತಿ ಸಲನೂ ಅದು ಆಗಿದೆ. ಅಂದರೆ ಇತ್ತೀಚೆಗೆ ನಾನು ಆವಾಗಲೇ ಹೇಳ್ದಂಗೆ ಕೆಲವೊಬ್ಬ ಹೀರೋಗಳು ಅವ್ರಿಗವರೇ ಡೈರೆಕ್ಟ್ ಮಾಡ್ಕೊತಿದ್ದಾರೆ, ಅವ್ರಿಗವರೇ ಪ್ರೊಡ್ಯೂಸ್ ಮಾಡ್ಕೊತಿದ್ದಾರೆ. ಸಕ್ಸಸ್ ರೇಷಿಯೋ ತುಂಬ ಚೆನ್ನಾಗಿ ಆಗ್ತಿದೆ. ಬಿಕಾಸ್ ಅವ್ರಿಗೆ ಇನ್ನೊಬ್ಬರಿಗೆ ಹೇಳಿ ಮಾಡಿಸೋದಕ್ಕಿಂತ ನಾವೇ ಮಾಡ್ಕೊಂಬಿಡೋಣ ಅನ್ನೋ ಒಂದು ಇದು, ಅದು ತಪ್ಪಲ್ಲ, ಸಕ್ಸಸ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ನೊಂದು ನಾನು ಅಂದರೆ ಒಂದು ಸ್ವಲ್ಪ ಕಾಸು ಐತೆ, ಏನಿದು ಸಾಲ ಅಂತಿದ್ದಾರೆ ಅವರು, ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಿದ್ದಾರೆ, ಏನಾಯ್ತು ಅಂತ. ಅಲ್ಲ, ನಾನೆಲ್ಲಿ ಹೇಳಿದ್ದೀನಿ ಅದನ್ನ, ಎಲ್ಲ ಸಾಲ ಮಾಡ್ಕೊಂಡಿದ್ದಾರೆ ಅಜಯ್, ಸಾಲ ಅಲ್ಲ ಅದನ್ನ ರಾಂಗ್ ವೇನಲ್ಲಿ ಅದು ಹಂಗೆ ಪ್ರಮೋಟ್ ಆಗ್ತಾ ಇದೆ ಹೊರತು. ನನ್ನ ಪೇಜಲ್ಲೇ ಈಗ ನಾನು ಒಂದು ಚಾನಲ್ ಕೂತ್ಕೊಂಡು ಮಾತಾಡಿರ್ತಕ್ಕಂಥ ವಿಷಯನ ನಾನು ಖುಷಿಪಟ್ಟು ನನ್ನ ಪೇಜಲ್ಲೇ ಶೇರ್ ಮಾಡಿದ್ದೀನಿ ಆ ವಿಷಯನ. ಅದನ್ನ ದಯವಿಟ್ಟು ಗಮನ ಕೊಟ್ಟು ಕೇಳಿ, ಅದರಲ್ಲಿ ಏನು ಹೇಳಿದ್ದೀನಿ ಅಂತ. ಅದನ್ನ ಪೂರ್ತಿಯಾದಂಥ ವಿಷಯನ ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳೋದಲ್ದೆ ಮೇಲ್ ಅಂದರೆ ಫಸ್ಟು 2 ಲೈನ್ಗಳನ್ನ ಇಟ್ಕೊಂಡ್ಬಿಟ್ಟು ಅದು ಪ್ರಚಾರ ತೊಗೊಂಡ್ಬಿಟ್ಟಿದೆ. ಅದು ಏನಾಗುತ್ತೆ ನಮಗಲ್ಲ, ಈ ಸಾಮಾನ್ಯ ಜನರಿಗೆ ಅದಷ್ಟಕ್ಕೇ, ಅದೇ ಸಾಮಾನ್ಯ ಜನರಿಗೆ ಹೇಳ್ತಾ ಇರೋದು, ಅದನ್ನ ಕೇಳಿ ಪೂರ್ತಿ ಅಂತ ನಾನು ಅದು ಅವರಿಗೆ ಹೇಳ್ತಾ ಇರೋದು. ನಾನು ಕೇಳಿರೋದು ಹೌದು ಅಂದ್ರೆ ಹೇಳಿರೋದು, ನಂಗೆ ಕೋಟಿಗಟ್ಟಲೆ ಸಾಲ ಇದೆ, ಆದ್ರೆ ಅದನ್ನ ಅಫೋರ್ಡ್ ಮಾಡೋಂಥ ಕೆಪಾಸಿಟಿ ಇದೆ ಅಂತ. ಅದನ್ನೇ ಐ ಆಮ್ ಹ್ಯಾಪಿ, ಅದನ್ನು ಹೇಳಿದ್ದೀನಿ. ನಂಗೆ ಖುಷಿ ಇದೆ, ಅಷ್ಟು ಕೋಟಿ ಸಾಲನ ಅಫೋರ್ಡ್ ಮಾಡೋದು ತಾಕತ್ ಕೊಟ್ಟು ಬಂದ್ಬಿಟ್ಟಿದೆಯಲ್ಲ ಇವತ್ತು. ಹೌದು. ನೀವು ಎಷ್ಟು ಪ್ರಾಪರ್ಟೀಸ್ ಮಾಡಿರ್ಬೇಕು ಹೇಳಿ. ನೀವು ಬ್ಯಾಂಕಿಗೆ ನೀವು ಕೋಟಿಗಟ್ಟಲೆ ಲೋನ್ ತೊಗೊಳ್ತೀರಾ, ಏನಾದರೂ ಪ್ಲೆಡ್ಜ್ ಮಾಡ್ತೀರಾ ಅಂದರೆ ನೀವು ಪ್ರಾಪರ್ಟೀಸ್ ಮಾಡಿರ್ಬೇಕಲ್ಲ. ಹೌದು, ಸುಮ್ಮನೆ ಯಾರು ಕೊಡ್ತಾರೆ? ಇಲ್ಲ, ನಿಮ್ದು ಅಷ್ಟು IT ಫೈಲ್ ಮಾಡಿರ್ಬೇಕಲ್ಲ ನೀವು. ಹೌದು. ಅವಾಗಲೇ ತಾನೇ ನನಗೆ ಅಷ್ಟು ಇವಾಗ ನನ್ನ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡಬೇಕಂದ್ರೆ, ನನ್ನ ಹತ್ರ 1 ಕೋಟಿ ಇದೆ, ನಾಳೆ 2 ಕೋಟಿಯ ಬಿಸ್ನೆಸ್ ನಾನು ಎಕ್ಸ್ಪಾಂಡ್ ಮಾಡ್ಬೇಕಂತಂದರೆ ನನಗೆ ಅದು 1 ಕೋಟಿ ಪ್ರಿನ್ಸಿಪಲ್ ಅಮೌಂಟ್ ಇದ್ರೇ ಇನ್ನೊಂದಷ್ಟು ಓಕೆ ತೀರಿಸ್ತಾನೆ ಅಂತ 1 ಕೋಟಿ ತಂದು ಕೊಡ್ತಾರೆ. ಕರೆಕ್ಟ್. ಸೊ ಇನ್ ದ್ಯಾಟ್ ವೇ ನಾನು ಎಕ್ಸ್ಪಾಂಡ್ ಮಾಡೋದಕ್ಕೆ, ನನ್ನ ಜೀವನ ಬೆಳೆಸೋದಕ್ಕೆ, ನಾನು ದೊಡ್ಡ ಸಿನಿಮಾ ಮಾಡೋದಕ್ಕೆ ಅಷ್ಟು ಸಾಲ ಮಾಡಿದ್ದೀನಿ, ಮನೆ ಮಾಡಿದ್ದೀನಿ. ಹೋದ ವರ್ಷ ಲಕ್ಸುರಿಯಸ್ ಮನೆ ಮಾಡಿದ್ದೀನಿ. ನನ್ನ ಮನೆ ಫ್ಯಾಮಿಲಿ ಎಲ್ಲರೂ ರಾಯಲ್ ಆಗೇ ಬದುಕ್ತಾ ಇದ್ದಾರೆ ಆರಾಮಾಗಿ. ಸೊ ಇಷ್ಟೆಲ್ಲ ವಿಚಾರಗಳಿಗೆ ನಾನು ಸಾಲ ಮಾಡಿರೋ ಕೆಪಾಸಿಟಿ ಏನಿದೆಯಲ್ಲ ಅದ್ರ ಬಗ್ಗೆ ಖುಷಿ ಪಡ್ತೀನಿ ಅಂತ ನಾನು ಇನ್ನು ಪಾಸಿಟಿವ್ ವೇನಲ್ಲಿ, ಮೋಟಿವೇಶನ್ ವೇನಲ್ಲಿ ಹೇಳಿದ್ದು. ಅದು ನಾನು ಕಷ್ಟದಲ್ಲಿ ಬಂದಿದ್ದೀನಿ, ಅಜಯ್ ಬೀದಿಗೆ ಬಿದ್ದುಬಿಟ್ಟಿದ್ದಾನೆ. ಯಾವ ಬೀದಿಗೂ ಬಿದ್ದಿಲ್ಲ ಸರ್, ನಂಗೆ ಯಾವ ಸಿಂಪತಿನೂ ಬೇಡ, ಬಟ್ ಮೋಟಿವೇಟ್ ಆಗಲಿ. ಅಫ್ಕೋರ್ಸ್ ನಾನು ಏನೂ ಇಲ್ಲದೆ ಬಂದು ಸಂಪಾದನೆ ಮಾಡಿ, ಅಷ್ಟು ಸಾಲನೂ ನನಗೆ ಬ್ಯಾಂಕ್ ಕೊಡ್ತಾರೆ, ಸ್ನೇಹಿತರು ಕೊಡ್ತಾರೆ, ಆಮೇಲೆ ಭಿಕ್ಷೆ ಕೊಟ್ಟಿದ್ದೆಲ್ಲ ಉಪಕಾರ ಮಾಡಿ ಇಟ್ಕೊಳಪ್ಪ ಅಂತ ಕೊಟ್ಟಿದ್ದು ಅಲ್ಲ. ನನ್ನ ಇವನು ತೀರಿಸ್ತಾನೆ ಅನ್ನೋ ಕೆಪಾಸಿಟಿ ಮೇಲೇ ಅದನ್ನ ಕೊಟ್ಟಿರೋದು. ಸೊ ದಟ್ ಈಸ್ ಮೈ ಕೆಪಾಸಿಟಿ ಇವತ್ತು ಅಂತ ಹೇಳಿದ್ದು. ಆ್ಯಂಡ್ ಇನ್ನೂ ಒಂದು ವಿಷಯನೂ ಅಂದರೆ, ಈಗ ಹೌದು, ಈಗ ರಿಷಬ್ ಆಗಲಿ ಅಥವಾ ಇವರೆಲ್ಲರಿಗಿಂತ ಮೊದಲು ಅಜಯ್ ಬಂದಿದ್ದು, ಯಶ್ ಅವ್ರಿಗಿಂತ ಮೊದಲು ಬಂದಿದ್ದು, ಅದೊಂದು ವಿಷಯನ ಇದು ಮಾಡಿದೆ. ಆ್ಯಂಡ್ ಅದೇ ಯಶ್ ಅವ್ರ ಬಗ್ಗೆ ಮಾತಾಡ್ತಿದ್ರಿ, KBN ಪ್ರೊಡಕ್ಷನ್ಸು ಅಥವಾ ಡಿಸ್ಟ್ರಿಬ್ಯೂಷನು, ಅಂದರೆ ಇಂಡಸ್ಟ್ರಿಯಲ್ಲಿ ಈ ಥರದೊಂದು ಸಹಾಯ ಅಂದರೆ ಒಂದು ಕೊಲಾಬ್ರೇಟಿವ್ ಆದಾಗ ತುಂಬ ಖುಷಿ ಅನಿಸುತ್ತೆ, ಕೇಳೋದಕ್ಕೆ ಖುಷಿ ಅನಿಸುತ್ತೆ. ಹೌದು, ಖಂಡಿತ. ಅಲ್ಲ, ಕೆಲವೊಂದು ವಿಚಾರಗಳು ಇವಾಗ ನಾನು ಇದನ್ನು ಹೇಳಿದರೆ ಬಹುಶಃ ಅವರು ನನ್ನ ಮೇಲೆ ಕೋಪನೂ ಮಾಡ್ಕೊಂಡಿರ್ಬೋದು, ಬೇಜಾರು ಮಾಡ್ಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಅಂದರೆ ನನ್ನ ಹೆಸರು ಯಾಕೆ ಹೇಳೋ ಅವಶ್ಯಕತೆ ಇದ್ದಿಲ್ಲ ಅಂತ. ಬಿಕಾಸ್ ಅವ್ರು ಕೆಲವೊಂದು ಸಹಾಯ ಮಾಡಿದ್ದನ್ನು ಕೆಲವೊಬ್ರು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಆ ವಿಚಾರದಲ್ಲಿ. ಬಟ್ ನಾನು ಅಂತೀನಿ, ಕೆಲವೊಂದು ಹೃದಯ ಶ್ರೀಮಂತಿಕೆಗಳು ಗೊತ್ತಾಗಬೇಕು ಅಭಿಮಾನಿಗಳು. ಅಂದರೆ ನೀವು ಹೇಳ್ದಂಗೆ ಇಂಡಸ್ಟ್ರಿನಲ್ಲಿ ಒಬ್ಬ ಹೀರೋಗೆ ಇನ್ನೊಬ್ಬ ಹೀರೋ ನಿಂತ್ಕೊಳ್ತಾನೆ, ಸಾಥ್ ಕೊಡ್ತಾನೆ. ಆಮೇಲೆ ಬರೀ ಹೀರೋ ಅಂತ ನಿಂತ್ಕೊಂಡಿರ್ತಕ್ಕಂಥ ವಿಚಾರ ಇಲ್ಲ, ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಏನಂದರೆ, ಶ್ರಮ ಪಡೋವಂಥ ಒಬ್ಬ ವ್ಯಕ್ತಿ ಸಿನಿಮಾಗೋಸ್ಕರ ಕನಸಿಟ್ಕೊಂಡು ಸಿನಿಮಾಗೋಸ್ಕರನೇ ದಿನನಿತ್ಯ ಹೋರಾಡಿ
ಒಳ್ಳೆ ಸಿನಿಮಾ ಮಾಡ್ಬೇಕು, ಸಾಧನೆ ಮಾಡ್ಬೇಕಂತ ಹೋರಾಟ ಮಾಡಕ್ಕೆ ಹೊರಟಿರೋನೇ ನಿಂತಿರೋದು ಹೊರತು ಸುಮ್ಮನೆ ಓಕೆ ಯಾರೋ ಒಬ್ಬ ಕಷ್ಟದಲ್ಲಿದ್ದಾನೆ ಅಂತ ಮಾಡೋದಕ್ಕೆ ಬಂದಿರೋದಲ್ಲ. ಅವರು ಆ ಥರದ್ದು ಬೆಳೆದು ಬಂದ ವ್ಯಕ್ತಿ ಅಲ್ಲ. ಲೈಫನ್ನು ಮತ್ತು ಸಿನಿಮಾನ ತುಂಬ ಸೀರಿಯಸ್ ಆಗಿ ತೊಗೊಂಡು ಅದರಲ್ಲಿ ಕೃಷಿ ಮಾಡಿ ಶ್ರಮ ಹಾಕಿ ಬಂದವರು. ಇನ್ನೊಬ್ಬರು ಆ ಥರ ಶ್ರಮ ಹಾಕ್ತಾ ಇದ್ದಾರೆ ಅಂದಾಗ ಇವತ್ತು ಬೆಳೆದವರು ಸಹಾಯ ಮಾಡ್ತಾ ಇರೋದು. ನಾಳೆ ನಾನು ಬೆಳೆದು ನಿಂತಾಗ ಬಹುಶಃ ಇದೇ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಾಳೆ ನಾನು ಇನ್ನೊಂದಷ್ಟು ಜನಕ್ಕೆ ಸಹಾಯ ಮಾಡ್ತೀನಿ. ಖಂಡಿತ. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಅದು ಬಿಟ್ಟರೆ ಬೇರೆ ಯಾರು ಉಪಕಾರ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ಆ ಥರದ್ದೇನು ಮಾಡಿರ್ತಕ್ಕಂಥದ್ದಲ್ಲ. ಇಲ್ಲ, ಕಾಂಟೆಂಟ್ ನೋಡಿದಾಗ್ಲೇ ಹಂಗೆ ಅನಿಸು. ಅಂದರೆ ಹೌದು, ಈ ಮನಸ್ಥಿತಿ ಇದ್ದಾಗ್ಲೇನೆ ನಾವು ಬೆಳವಣಿಗೆ ಅಂತ ಆಗೋದು. ಸೊ ಖುಷಿ ವಿಷಯ ಅಂದರೆ ಅದೇ, ಈ ಸೀನಿಯರು ಜೂನಿಯರು ಈ ಥರದ್ದಲ್ಲದೆ ನಾವೆಲ್ಲ ಒಂದು ಕುಟುಂಬ ಅಂತ ಟ್ರೀಟ್ಮೆಂಟ್, ಅದೇ ಬೇಕಾಗಿರೋದು. ಹೌದು, ಇವತ್ತಿನ ಪರಿಸ್ಥಿತಿಗೆ ಎಸ್ಪೆಷಲಿ ಅದು ಬೇಕೇ ಬೇಕು. ಹೌದು. ಅಲ್ಲ, ಇನ್ಕ್ಲೂಡಿಂಗ್ ನಾನು ಕೃಷ್ಣಲೀಲಾ ಸಿನಿಮಾನು ಅವರೇ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದು. ಅವತ್ತು ಕೂಡ ಅದೇನು ಯಾರಿಗೂ ಇಲ್ಲ, ಸೀನಿಯರ್ ಅದು ನೋಡೋರಿಗೆ ಅನ್ಸತ್ತೆ, ಬಿಟ್ಟರೆ ನಮಗೆ ಅದು ಎವಾಪರೇಟ್ ಆಗೋಗ್ಬಿಟ್ಟಿರುತ್ತೆ ನಮ್ಮ ತಲೆಯಿಂದ. ಆ್ಯಂಡ್ ಈ ಒಂದು ಸಿನಿಮಾ ಟೆಕ್ನಿಕಲಿಟಿ ಬಗ್ಗೆ ಮಾತ್ರ ಅಂದರೆ ಅಜಯ್ ಒಬ್ಬರು ಓಕೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನು, ಪ್ರೊಡಕ್ಷನ್ ಮಾಡ್ತಿದ್ದಾರೆ ಎಲ್ಲ ಓಕೆ, ಹೊಸ ಡೈರೆಕ್ಟ್ರು. ಸೊ ಈ ತಂಡ ಕಟ್ಟುವಿಕೆ, ಆ ಟೀಮು, ಯಾಕೆಂದರೆ ದ ವೇ ವಿಜುವಲ್ಸು ನೀವು ಮಾಡಿರೋದು, ಅದೇ ನೀವು ಯಾವಾಗಲೇ ಹೇಳಿದ್ರಿ ಮಿಡ್ ಸ್ಕೇಲ್ ಅಂತ ಕಾಣಿಸ್ತಾ ಇಲ್ಲ. ಅದು ತುಂಬ ಅಲ್ಲ, ನಾನು ಇವತ್ತಿನ ಜನ್ರೇಷನ್ನಿಗೆ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡಬೇಕು, ಅಷ್ಟು ಕೋಟಿ ಹಾಕಿದ್ರೆ ಸಿನಿಮಾ ಆಗತ್ತೆ ಅಂತ ಇಂಡಸ್ಟ್ರಿನಲ್ಲೂ ಜನರಲ್ಲೂ ಕೆಲವೊಂದು ತಪ್ಪು ಕಲ್ಪನೆ ಇರುವಂಥ ಟೈಮಲ್ಲಿ ಇದು ಮಿಡ್ ಸ್ಕೇಲ್ ಅಂತ ನಾನು ಹೇಳ್ತಾ ಇರೋದು. ನನಗೆ ತುಂಬ ದೊಡ್ಡದಿದು. ಎಸ್, ಹೌದು. ಅಲ್ಲ, ಕ್ವಾಲಿಟಿ ವೈಸು ಕಂಟೆಂಟ್ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅದಕ್ಕೆ ನೀವು ಮಿಡ್ ಸ್ಕೇಲ್ ಅಂತಿದ್ದೀರ ಅಂತ ನಾನು ಹಂಗಾಗಿ ಅದು ಕೇಳಿದೆ. ರಿಲೀಸ್ ಅಂತ ಬಂದಾಗ ಇವತ್ತಿನ ಒಂದು ಅದೇ ಆವಾಗಲೇ ಹೇಳ್ದಂಗೆ ಪ್ರೇಕ್ಷಕ ಇಲ್ಲಿ ಬ್ಲೇಮ್ ಗೇಮ್, ಅಥವಾ ನಾವು ಬ್ಲೇಮ್ ಮಾಡ್ತಾ ಇದ್ವಾ ಅಥವಾ ನಾವೇ ತಪ್ಪು ಮಾಡಿದೀವ ಗೊತ್ತಿಲ್ಲ. ಅಂದರೆ ಕೆಲವೊಂದು ಹಿಂಗೆ ಮಾಡಬೇಕು ಅನ್ನೋ ಒಂದು ಮೊದಲು ಹಿಂಗೆ ಇರಲಿಲ್ಲ. ಶುಕ್ರವಾರ ಆದರೆ ಥಿಯೇಟ್ರ್ ಹತ್ರ ಮಿನಿಮಮ್ ಇಷ್ಟು ಜನ ಬರೋರು. ಹೌದು ಹೌದು. ಅಥವಾ ಒಂದು ಪ್ರಚಾರ ಅಂತಂದರೆ ಒಂದಿಷ್ಟು ಫಾರ್ಮೇಟ್ ಇರೋದು, ಅಷ್ಟರಲ್ಲೇ ಎಲ್ಲರಿಗೂ ತಲುಪಿರೋದು. ಹೌದು. ಸೊ ಇವತ್ತು ಅದೆಲ್ಲವೂ ಬದಲಾಗಿದೆ. ಸೊ ಆ ಬದಲಾವಣೆ ಒಂದು ರೀತಿ ಪಾಸಿಟಿವ್ ಆಗಿದೆ, ಒಂದು ರೀತಿ ನೆಗೆಟಿವ್ ಆಗೂ ಕಾಣಿಸ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ನೀವು ಸಿನಿಮಾ ಮಾಡಿದ್ದೀರಾ, ನೀವು ರಿಲೀಸ್ ಮಾಡ್ತೀರಾ, ನಿಮ್ಗೆ ಹೆಂಗೆ ಕಾಣ್ತಾ ಇದೆ ಪರಿಸರ ಅಂತ? ಅಲ್ಲ, ನಾನು ಟು ಬಿ ಫ್ರ್ಯಾಂಕ್ ಆ್ಯಸ್ ಎ ಪ್ರೊಡ್ಯೂಸರ್ ಆ ಪ್ರಶ್ನೆ ಹಾಕ್ಕೊಳ್ಬೇಕು, ಬಟ್ ಅದು ಗೊತ್ತಿಲ್ಲ. ನನಗೆ ಇಲ್ಲಿವರೆಗೂ ಆ ಪ್ರಶ್ನೆ ನಂಗೆ ತಲೆನಲ್ಲಿ ಬರ್ತಾ ಇಲ್ಲ. ಅದು ಯಾಕೆ ಬರ್ತಾ ಇಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ. ಅದು ಬಂಡ ಧೈರ್ಯನೂ ಅಲ್ಲ ಅಥವಾ ಓವರ್ ಕಾನ್ಫಿಡೆನ್ಸು ಅಲ್ಲ, ಏನೂ ಅಲ್ಲ, ನನಗೆ ಗೊತ್ತಿಲ್ಲ. ಅದು ಬರ್ತಾ ಇಲ್ಲ ಪ್ರಶ್ನೆ ನನ್ನ ತಲೆಯಲ್ಲಿ. ನನಗೆ ನರ್ವಸ್ನೆಸ್ ಆಗ್ತಾ ಇಲ್ಲ. ನನ್ನ ಸಿನಿಮಾ ರಿಲೀಸಿಗೆ ಆಗ್ತಾ ಇದೆಯಲ್ಲ, ಬರ್ತಾ ಇದೆಯಲ್ಲ, ಜನ ಬರ್ತಾರಾ ಬರಲ್ವಾ, ಇದು ರಿಕವರಿ ಆಗತ್ತಾ ಆಗಲ್ಲ, ನಂಗೆ ದೇವರಾಣೆ ನನ್ನ ತಲೆನೆಲ್ಲ ಪ್ರಶ್ನೆ ಬರ್ತಾ ಇಲ್ಲ. ಅದು ಯಾಕೆ ಬರ್ತಾ ಇಲ್ಲ, ಅದನ್ನ ಏನಾದರೂ ಕಾಯಿಲೆನ ನನಗೆ ಗೊತ್ತಿಲ್ಲ. ಮುಂಚೆಯಿಂದನೂ ನಾನು ಹಾಗೆ, ನಾನು ಅಷ್ಟೇ ಸಿನಿಮಾ ಮಾಡಿಬಿಟ್ಟಿದ್ದೀನಿ ಪ್ರಾಮಾಣಿಕವಾಗಿ. ಏನೇನು ನನ್ನ ಕೈಯಿಂದ ಮಾಡೋಕ್ಕೆ ಸಾಧ್ಯನೋ ನನ್ನ ಶಕ್ತಿ ಯಥಾಶಕ್ತಿ ಪ್ರಕಾರ ಏನೇನು ಮಾಡ್ಬೋದು ನಾನು ಮಾಡಿದ್ದೀನಿ. ಅದು ನನಗೆ ಸ್ಟಿಲ್ ಗೊತ್ತಿಲ್ಲ. ಅದ್ರ ಬಗ್ಗೆ ಭಯ ಪಡಬಾರ್ದು, ನಂಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ತುಂಬ ಇನ್ನೋಸೆಂಟ್ ಅನ್ಕೋಬೋದು, ತುಂಬ ಆನೆಸ್ಟ್ ಅನ್ಕೋಬೋದು. ಸ್ಟಿಲ್ ಡೋಂಟ್ ನೋ ಏನಾಗತ್ತೆ ಅನ್ನೋ ಪ್ರಶ್ನೆನೂ ಇಲ್ಲ, ಆಗುತ್ತೋ ಆಗಲ್ವೋ ಅನ್ನೋ ಭಯನೂ ಇಲ್ಲ, ಏನೂ ಗೊತ್ತಿಲ್ಲ ನನಗೆ. ಆಮೇಲೆ ಇಂಥ ಸಂದರ್ಭಗಳಲ್ಲಿ ಅಂದರೆ ಮಗುದೊಂದು ವಿಡಿಯೋ ಎಲ್ಲ ಕಡೆ ಇದಾಯಿತು. ಅಂದರೆ ಅದು ಹಳೆ ವಿಡಿಯೋ, ನಾವು ಇದು ಏನೂ ಅದು ಕ್ಲಾರಿಟಿ ಇಲ್ಲ. ಸೊ ಅದ್ರ ಬಗ್ಗೆ ಏನಾರು ಮಾತಾಡ್ಬೋದಾ ಅಂತ? ಏನದು ಆ್ಯಕ್ಚುಲಿ ಏನಕ್ಕೆ ಹಂಗಾಯಿತು? ಕಾರ್ ಮಾರಿ ಅಜಯ್ ಸಿನಿಮಾ ಮಾಡೋಕ್ಕೆ ಹೋಗಿ ಕಾರ್ ಮಾರ್ಬಿಟ್ರಾ ಅಂತ ಆ ಥರ ಎಲ್ಲ ತಿಳ್ಕೊತಾರ ಅಂತ ಕೆಲವರು. ಇದೆಲ್ಲ ಪಬ್ಲಿಸಿಟಿ ಗಿಮಿಕ್ ಮಾಡ್ತಾ ಇದಾರೆ ಅಂತಲೂ ಮಾತಾಡ್ತಾರೆ. ನಾನು ಇವಾಗ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟರೆ ಗಿಮಿಕ್ ಆಗುತ್ತೆ ಸರ್. ಅದೇ ಪರಿಸ್ಥಿತಿಗಳು ಅಲ್ಲ, ಕರೆಕ್ಟ್. ಈಗ ಏನಾಗುತ್ತೆ, ಇವನೇ ಕ್ಲಾರಿಟಿ ಕೂತ್ಕೊಂಡಿದ್ದಾನೆ, ಇದು ಗಿಮಿಕ್ ಆಗುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವಿಷಯ ಬಗ್ಗೆ ಕ್ಲಾರಿಟಿ ಕೊಡೋದು ಬದಲು ನಾನು ಹೇಳೋದೇನೆಂದರೆ, ಒಬ್ಬ ಆರ್ಟಿಸ್ಟ್ ಲೈಫ್ ಅವನದು ಒಂದು ಪರ್ಸ್ನಲ್ ಲೈಫ್ ಅನ್ನೋದಿದೆ. ನಾನು ಮೊನ್ನೆ ಒಂದು ಉದಾಹರಣೆ ಆಯಿತು ಸರ್, ಮೊನ್ನೆ ಅಲ್ಲ ನಿನ್ನೆ ಆದಂಥ ಒಂದು ಉದಾಹರಣೆ. ನಾನು ರವಿ ಸರ್ ಮನೆಯಿಂದ ಆಚೆ ಬಂದೆ, ರಾತ್ರಿ ಲೇಟ್ ಆಗೋಯ್ತು, 11 ಗಂಟೆ ಅಷ್ಟೊತ್ತಿಗೆ ಆಗೋಯ್ತು ಹೊರಗಡೆ ಬರೋಷ್ಟರಲ್ಲಿ. ನಾವು ಅಲ್ಲಿಂದ ಅಭಯ್ ನಾಯ್ಡು ಸ್ಟುಡಿಯೋನಲ್ಲಿ ನಮ್ಮ ಮೂವಿದು ಕೆಲವೊಂದು ಕರೆಕ್ಷನ್ಸ್ ಮಾಡೋದಕ್ಕೆ, ಸಬ್ ಟೈಟಲ್ಸ್ ಅದೆಲ್ಲ ನೋಡೋದಕ್ಕೆ ಹೋಗಬೇಕಾಗಿತ್ತು. ಅಲ್ಲೇ ಅಭಯ್ ನಾಯ್ಡು ಸ್ಟುಡಿಯೋ ಅವ್ರ ಮನೆ ಹತ್ರನೇ ಇರೋವಂಥದ್ದು. ಅಲ್ಲಿಂದ ಹೊರಟ್ವಿ. ನಮ್ಮ ಎಡಿಟರ್ ಶ್ರೀನು ನಮ್ಮ ಜೊತೆಗಿದ್ದಾರೆ. ನಮಗೆ ಆ ಟೈಮಲ್ಲಿ ಟೈಮ್ ನೋಡಿಲ್ಲ, ಹೊರಗಡೆ ಬಂದಮೇಲೆ ಗೊತ್ತಾಗಿದೆ, ಕತ್ಲಾಗಿದೆ, ಮಳೆ ಬಂದಿದೆ, ಎಲ್ಲ ಆಗಿದೆ. ಊಟ ಮಾಡೋಣ ಅಂತ ಹುಡ್ಕೊಂಡು ಹೋದ್ವಿ ನಾವು. ಎಲ್ಲ ಹೋಟೆಲ್ಸ್ ಆಲ್ಮೋಸ್ಟ್ ಕ್ಲೋಸ್ ಅನ್ನೋ ಥರ. ನಮ್ಮ ಡ್ರೈವರ್ ನೋಡ್ತಾರೆ, ಕೇಳಿದರೆ ಕ್ಲೋಸ್ ಅನ್ನೋ ಥರ ಬಂತು. ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಸುತ್ತ ಹಿಂಗೆ ಹಾಕೊಂಡ್ಬಂದಲ್ಲಿ ಒಂದಷ್ಟು ಬಂಡಿಗಳು ನಿಂತಿದ್ದಾವೆ, ಇಡ್ಲಿ ದೋಸೆ
ಅದೆಲ್ಲ ಮಾಡೋ ಅಂತ ಗಾಡಿ, ಅದು ಸ್ಮೆಲ್ ನಂಗೆ ಅಟ್ರಾಕ್ಟ್, ಇಲ್ಲಿ ತಿನ್ನೋಣ ಅಂತ ಅನ್ಕೊಂಡು ಚಿತ್ರಾನ್ನ ಅದೆಲ್ಲ ಸಿಗುತ್ತೆ. ಒಂದು ಚಿತ್ರಾನ್ನ ತಿನ್ನೋಣ, ಇಡ್ಲಿ ತಿನ್ನೋಣ ಅಂತ ನಿಂತ್ಕೊಂಡ್ವಿ ಸರ್. ಈಗ ಕೈ ತೊಳ್ಕೊಳ್ಳೋದಕ್ಕೆ ನನ್ನ ಡ್ರೈವರ್ ಡೋರ್ ತೆಗೆದು ಹಿಂಗೆ ಕೈ ತೊಳ್ಕೊಬೇಕಾದ್ರೆ ಅಲ್ಲಿ ಒಂದಷ್ಟು ಜನ ಗೊತ್ತಾಯಿತು ನಾನು ಆದರೆ ಅಜಯ್ ರಾವ್ ಇದ್ದಾನೆ, ಅಜಯ್ ರಾವ್ ಅಂತ ಕೇಳಿಸ್ತು. ನಮ್ಮ ಡ್ರೈವರ್ ಹೇಳ್ದ, ಅಣ್ಣ ಗೊತ್ತಾಯ್ತಣ್ಣ ಎಲ್ರಿಗೂ ಅಂತ. ಸರಿ ಪರವಾಗಿಲ್ಲ ಬಿಡು ಅಂತ ಅವ್ನು ಚಿತ್ರಾನ್ನ ಇಡ್ಲಿ ಎಲ್ಲ ತೊಗೊಂಬಂದ. ಗ್ಲಾಸ್ ಇಳಿಸ್ಬಿಟ್ಟು, ಅಂದರೆ ಇವು ಕಾರಲ್ಲೇ ಸ್ಮೆಲ್ ಆಗುತ್ತೆ ಅಂದ್ಬಿಟ್ಟು ಗ್ಲಾಸ್ ಇಳಿಸ್ಬಿಟ್ಟು ನಾನು ತಿಂತಾ ಇದ್ದೀನಿ. ಕಟ್ ಮಾಡಿದ್ರೆ ಅಲ್ಲಿಂದ ಒಂದು ಫ್ಲ್ಯಾಶ್ ಅನ್ನೋದು ಗೊತ್ತಾಗ್ತಾ ಇದೆ ಮೊಬೈಲ್ದು. ವಿಡಿಯೋ ಮಾಡ್ತಿದ್ದಾರೆ, ಫೋಟೋ ತೆಗಿತಾ ಇದ್ದಾರೆ, ಈ ಕಡೆ ಬಂದು ನಿಂತಿದ್ದಾರೆ. ಅಣ್ಣ ಒಂದು ಈ ಕಡೆ ಒಂದು ಸೆಲ್ಫಿ ಅಂತ ಅಂತಾನೆ ಒಬ್ಬ. ಗುರು ತಿಂತಾ ಇದ್ದೀನಿ, ಒಂದು 5 ನಿಮಿಷ ಬಿಟ್ಬಿಡಪ್ಪ ಅಂತ ಒಬ್ಬನಿಗೆ ಹೇಳ್ದೆ. ಅವ್ನು ಅಲ್ಲೇ ದೂರಿಂದ ವೀಡಿಯೋ ಮಾಡ್ತಾನೆ, ಅವನಿಗೆ ಹಿಂಗೆ ಕ್ಯಾಮ್ರಾ ಇಳಿಸೋದು, ಅಭಿಮಾನಿ ಗುರು ಅಂತಾನೆ ಅವನು ಅಲ್ವಾ. ಪಾಪ ಅವ್ನ ಮುಗ್ಧತೆ ಅವನಿಗೆ ಹೆಂಗಿರುತ್ತೆ ಅಂದರೆ ದೇ ಓನ್ ಮೀ. ಬಟ್ ನನ್ನ ಪರ್ಸ್ನಲ್ ಲೈಫ್ನ ನಾನು ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ. ಈಗ ಅವ್ನು ವಿಡಿಯೋ ಮಾಡಿದವನು ನಾಳೆ ದಿನ ಅನ್ಕೊಳ್ಳಿ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಇದನ್ನು ಬಿಡ್ತಾರೆ ಇನ್ಯಾವತ್ತೋ ಒಂದು ದಿನ. ಅಜಯ್ ಸಾಲ ಮಾಡಿ ಎಷ್ಟು ಮಟ್ಟಿಗೆ ಬೀದಿಗೆ ಬಿದ್ದಿದ್ದ ಅಂದರೆ ಒಂದು ಹೋಟೆಲ್ ಮೋಡಲ್ಲಿ ಊಟ ಮಾಡಿ ಹೋಗ್ತಾ ಇಲ್ಲ, ಫುಟ್ಪಾತಲ್ಲಿ ನಿಂತ್ಕೊಂಡು ಊಟ ಮಾಡ್ತಾ ಇದ್ದ ಅಂತ ಆಗ್ತಾರೆ ಅಂತ ಇಟ್ಕೊಳ್ಳಿ. ಈಗ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಬರ್ತೀನಿ. ಇವನೇ ನಿಂತ್ಬಿಟ್ಟು ಗಾಡಿನಲ್ಲೆಲ್ಲ ಸಿಂಪಲ್ ಇದೀನಿ ಅಂತ ತೋರಿಸ್ಕೊಳ್ಳೋಕೆ ಇವನು ಆಗ್ದ, ಇವನೇ ಕ್ಲಾರಿಫಿಕೇಶನ್ ಕೊಡ್ತಾನಂತಾರೆ ಗಿಮಿಕ್. ಇದು ಯಾವುದು ಬಯಸದೆ ಬಂದಂಥ ಭಾಗ್ಯಗಳು. ಅರ್ಥ ಆಯ್ತಾ? ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಇನ್ಸಿಡೆಂಟ್ ಆದ್ಮೇಲೆ ಯಾವನು ನನ್ನ ಸುತ್ತಮುತ್ತ ಕ್ಯಾಮ್ರಾ ಹಿಡ್ಕೊಳಂಗಿಲ್ಲ, ಮೊಬೈಲ್ ತೆಗಿಯಂಗಿಲ್ಲ, ಆ ಥರ ಆಗ್ಬಿಟ್ಟಿದೆ. ಎಸ್ಪೆಷಲಿ ನನ್ನ ಹೆಂಡತಿ ಮಗು ನಾವು ಇದೀವಿ ಅಂದರೆ ಯಾರು ಫೋನ್ ತೆಗಿಯಂಗಿಲ್ಲ. ಆ ಥರದ್ದು ಒಂದು ಹೆಂಗೆ ಪರಿಸ್ಥಿತಿ ಸೃಷ್ಟಿ ಆಗ್ಬಿಟ್ಟು ಈಗ ನಾವು ತುಂಬ ಕಠೋರವಾಗಿ ಕಾಣ್ತೀವಿ, ಕೆಟ್ಟವರಾಗಿ ಕಾಣ್ತೀವಿ. ನನ್ನ ಕ್ಲಾರಿಫಿಕೇಶನ್ ಏನಾದರೂ ಕೊಡ್ಬೇಕಂದ್ರೆ ನಾನು ಇಷ್ಟೇ ಕೊಡ್ತೀನಿ. ಪ್ರತಿಯೊಂದು ಕಲಾವಿದನದ ಲೈಫ್ ಇಸ್ ಎ ಪರ್ಸ್ನಲ್ ಲೈಫ್. ಅದು ಯಾವತ್ತೋ ಒಂದು 3 ವರ್ಷ 4 ವರ್ಷನೋ ಎಷ್ಟೋ ವರ್ಷ ಹಿಂದಿನ ಕಥೆ ಅದು. ಅದಕ್ಕೂ ಈ ಸಿನಿಮಾಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಎಲ್ಲೂ ಹೇಳಿಕೆನೂ ಕೊಟ್ಟಿಲ್ಲ. ನಾನು ಇಷ್ಟೇ ನನ್ನ ಕ್ಲಾರಿಫಿಕೇಶನ್ ಸರ್. ಆಮೇಲೆ ರವಿ ಸರ್ ಅಂದಾಗ ತಟ್ಟಂದು ನೆನಪಾಯ್ತು. ಆ್ಯಕ್ಚುಲಿ ಮೊದಲೇ ಕೇಳಬೇಕು ಅಂತಿದ್ದೆ. ಯುದ್ಧಕಾಂಡ ಅಷ್ಟು ದೊಡ್ಡ ಹಿಟ್ ಸಿನಿಮಾ, ಅದು ಅಷ್ಟು ದೊಡ್ಡ ಟೈಟ್ಲು. ಚಾಪ್ಟರ್ 2 ಅಂತ ಬೇರೆ ಇಟ್ಟಿದ್ದೀರಾ ನೀವು, ಅಂದರೆ ಅದೇ ಟೈಟಲ್ನ ಉಳಿಸ್ಕೊಂಡು ಇಟ್ಟಿರೋಂಥದ್ದ ಅಥವಾ ಚಾಪ್ಟರ್ 1 ಬೇರೆ ಏನಾದರೂ ಹೇಳಿ? ಅದೇ ಟೈಟಲ್ ಉಳಿಸ್ಕೊಂಡೆ. ಈಗ ಯುದ್ಧ ಕಾಂಡ ಅಂತಂದ್ರೆ, ಕಾಂಡ ಅಂದ್ರೆ ಇದು ಏನು ಚಾಪ್ಟರ್, ಕಾಂಡ ಅಂದ್ರೆ ಚಾಪ್ಟರ್, ಯುದ್ಧ ಕಾಂಡ ಅಂದ್ರೆ ಚಾಪ್ಟರ್ ಆಫ್ ವಾರ್. ಸೊ ಅವತ್ತು ಅದೊಂದು ಫಸ್ಟ್ ಚಾಪ್ಟರ್ ಆಫ್ ವಾರ್ ಕೋರ್ಟ್ ರೂಮ್ನಲ್ಲೇ ನಡೆದಿದ್ದು. ಸೊ ನಮ್ಮ ತಲೆನಲ್ಲಿ ಇದಕ್ಕೆ ಯುದ್ಧ ಕಾಂಡನ ಟೈಟಲ್ ಬಂದಾಗ ವೆರಿ ಪವರ್ಫುಲ್ ಟೈಟಲ್ ಅದು. ಸೊ ವೈ ನಾಟ್ ಅದ್ರ ಲೆಗಸಿ ಕ್ಯಾರಿ ಮಾಡೋಣ ಅಂದ್ಬಿಟ್ಟು ಚಾಪ್ಟರ್ 2 ಅಂತ ಇಟ್ವಿ. ನಾಳೆ ದಿನ ಇನ್ಯಾರೋ ಮಾಡುವಂಥವ್ರು ಚಾಪ್ಟರ್ 3 ಮಾಡ್ಬೋದು, ನಾನೇ ಮಾಡ್ಬೋದು, ಗೊತ್ತಿಲ್ಲ. ಏನಂದ್ರು ರವಿ ಸರ್ ಮೀಟ್ ಮಾಡಿದಾಗ, ಈ ಒಂದು ಕಂಟೆಂಟ್ ಬಗ್ಗೆ ಹೇಳಿದಾಗ, ತೋರಿಸ್ದಾಗ? ಇಲ್ಲ, ರವಿ ಸರ್ ತುಂಬ ಖುಷಿಪಟ್ಟರು. ಅವರು ಪ್ರತಿಯೊಂದು ಗಮನಿಸ್ತಾ ಇರ್ತಾರೆ. ಅಂದರೆ ಇಡೀ ಇಂಡಸ್ಟ್ರಿನಲ್ಲಿ ಎಲ್ಲರನ್ನೂ ತುಂಬ ಕಾಳಜಿಯಿಂದ ಪ್ರೀತಿಯಿಂದ ಗಮನಿಸ್ತಾ ಇರ್ತಾರೆ. ಇಂಥ ವಿಚಾರ ಅವ್ರಿಗೆ ಗೊತ್ತಿರಲ್ಲ ಅಂತ ಇಲ್ಲ, ಎಲ್ಲನೂ ಗೊತ್ತಿರುತ್ತೆ. ನನ್ನ ಶ್ರಮಕ್ಕೆ ಮೆಚ್ಚುಗೆ ಪಟ್ಟರು, ಖುಷಿಪಟ್ಟರು, ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ. ಇನ್ಫ್ಯಾಕ್ಟ್ ಟ್ರೈಲರ್ ಕೂಡ ಅವ್ರ ಕಡೆಯಿಂದನೇ ರಿಲೀಸ್ ಆಗ್ತಾ ಇರೋದು. ಅವರೇ ಯಜಮಾನ್ರು. ಯುದ್ಧಕಾಂಡನ ಒಂದು ಟೈಟಲ್ ಬಂದರೆ ಅದಕ್ಕೆ ಯಜಮಾನ್ರು ರವಿ ಸರೇ. ಸೊ ನಾನು ರವಿ ಸರಿಗೂ ಆ ಮಾತು ಕೊಟ್ಟಿದ್ದೀನಿ. ಅಂದರೆ ನೀವೇನು ಹೆಸರು ಗೌರವ ಕಾಪಾಡ್ಕೊಂಬಂದಿದ್ದೀರಾ, ನನ್ನ ಸಿನಿಮಾಯಿಂದ ಅದಕ್ಕೆ ಧಕ್ಕೆ ಅಂತೂ ಬರಲ್ಲ. ಆ್ಯಂಡ್ ಪ್ರತಿ ಫ್ರೇಮು ನಾನು ಶೂಟ್ ಮಾಡಬೇಕಾದ್ರೆ ಆ ಕನಸುಗಾರನ ನನ್ನ ತಲೆನಲ್ಲಿ ಇಟ್ಕೊಂಡೆ ನಾನು ಶೂಟ್ ಮಾಡಿದ್ದು. ನಾಳೆ ದಿನ ರವಿ ಸರ್ ಈ ಸಿನಿಮಾ ನೋಡಿದ್ರೆ ಅವ್ರು ಖುಷಿ ಪಡಬೇಕು. ದೇವರಾಣಿಗೆ ನನ್ನ ತಲೆನಲ್ಲಿ ಆ ಥರ ಭಾವನೆಗಳು ಸುಮಾರು ಸಲ ಬಂದಿದೆ. ಯಾಕಂದರೆ ಕೃಷ್ಣಲೀಲ ಸಿನಿಮಾ ಅವರೇ ಕರೆದು ನೋಡಿ ಮೆಚ್ಚಿದ್ರು. ಸೊ ನಾಳೆ ದಿನ ಯುದ್ಧಕಾಂಡ ಸಿನಿಮಾ ರವಿ ಸರ್ ನೋಡಿಬಿಟ್ರೆ ನನಗೆ ಅದು ಅಂದರೆ ಯಾರೋ ಒಬ್ಬರು ಗುರುಗಳಿಗೆ ನಾವೇನೋ ತೋರಿಸ್ತೀವಿ. ಸೊ ನಾವು ಫೇಲ್ ಆಗಬಾರ್ದು ಅನ್ನೋದು ಒಂದು ಕಾನ್ಷಿಯಸ್ನೆಸ್ಸು ಇದೆ. ಸೊ ಆ ನಿಟ್ಟಿನಲ್ಲಿ ಆ ಮಾತುಗಳು ಅವರಿಗೂ ಹೇಳಿದೆ ನಾನು. ಸರ್ ನನಗೆ ಇಷ್ಟು ಭಯ ಇದೆ, ನಿಮ್ಗೆ ಸಿನಿಮಾ ನಾಳೆ ತೋರಿಸ್ದಾಗ ನಾನು ತಲೆ ತೆಗಿಸ್ಬಾರ್ದು ಅಂತ. ಇಲ್ಲ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀಯ ಅಂತ. ಒಂದು ಕಡೆ ಕಂಟೆಂಟ್ ಅಷ್ಟು ಅಪ್ರಿಷಿಯಸ್ ಆಗಿ ಕಾಣ್ತದೆ, ಇನ್ನೊಂದು ಕಡೆ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಅದು ಚೆನ್ನಾಗಾಗಲಿ ಅಂತ ಹರಿಸ್ತಾ ಇದ್ದಾರೆ. ಒಬ್ಬೊಬ್ರು ಅವ್ರವ್ರಿಗೆ ಇನಿಷಿಯೇಟ್ ತೊಗೊಂಡು, ನೀವೇನು ಕೇಳಿದ್ರೆ ಇಲ್ಲೋ ಗೊತ್ತಿಲ್ಲ ನನಗೆ. ಐ ಮೀನ್ ತುಂಬ ಜನ ಅದನ್ನು ಪೋಸ್ಟ್ ಮಾಡೋದಾಗಲಿ ಅಥವಾ ಶೇರ್ ಮಾಡೋದಾಗಲಿ, ಈ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋ ಒಂದು. ಇಲ್ಲ, ಯಾರಿಗೂ ಕೇಳಿಲ್ಲ. ಅದು ನಾನು ಎಲ್ರಿಗೂ ಅಷ್ಟು ಋಣಿಯಾಗಿರ್ತೀನಿ. ಪ್ರತಿಯೊಬ್ಬರು ವಾಲಂಟ್ರಿಯಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂಡೇ ಮಾಡ್ತಿರ್ತಕ್ಕಂಥದ್ದು. ಆ್ಯಂಡ್ ಈ ಸೀಸನ್ ಅಂದರೆ ಆಮೇಲೆ ಇನ್ನೊಂದು ವಿಷಯ ಕೇಳಬೇಕು ಅಂದರೆ, ಇಷ್ಟು ಜರ್ನಿಲಿ, ಇಷ್ಟು ವರ್ಷದ ಒಂದು ಸಿನಿಮಾ ಜರ್ನಿ, ಈ ಒಂದು ಮೂಮೆಂಟು, ಒಂದು ಸೆಲೆಬ್ರೇಷನ್ ಮಾಡೋಂಥ ಮೂಮೆಂಟ್, 30ನೇ ಸಿನಿಮಾ. ನನಗೆ ಕಡಿಮೆನೇ ಆಯಿತು ಅನಿಸುತ್ತೆ ಸಿನಿಮಾಗಳು, ಇನ್ನೂ ಮಾಡ್ಬೋದಿತ್ತೇನೋ, ಅದು ಬೇರೆ ಪ್ರಶ್ನೆ. ಇಂಥ ಒಂದು ಸಂದರ್ಭಕ್ಕೆ ಯುದ್ಧಕಾಂಡ ಮಾಡ್ತಿದ್ರು. ಸೊ ಗಳಿಸಿರೋದು ಕನಸು ತುಂಬ ದೊಡ್ಡದಿರುತ್ತೆ. ಸೊ ಎಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ರು ಅಂತ. ಅಲ್ಲ, ನಾನು ಅಲ್ಪತೃಪ್ತ ಜೀವಿ. ನನಗೆ ಅಂದರೆ ಫುಡ್ ಕ್ರೇವಿಂಗ್ಸ್ ಇಲ್ಲ,
ನನ್ನ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಇರಬೇಕು ಅನ್ನೋದು ನನಗೆ ಆಸೆಗಳು ಇಲ್ಲ. ಹ್ಮ್. ನಂದೇನೋ ಗೊತ್ತಿಲ್ಲ, ಪರ್ಸ್ನಲ್ ಲೈಫ್ ಆಸೆ ನಂಗೆ ಏನೂ ಇಲ್ಲ. ಹ್ಮ್. ನಾನು ಚಿಕ್ಕವನಿದ್ದಾಗಿಂದನೂ ಹಾಗೆ. ಹ್ಮ್. ನಾನು ಯಾವತ್ತೂ ಕನಸು ಕಂಡಿದ್ದು ಒಂದಿನ ನೋಡ್ಗುರು ನನ್ನ ಹತ್ರ ಇಂಥ ಬಂಗ್ಲೆ ಇರುತ್ತೆ, ಅಂತಂಥ ಕಾರ್ಗಳಿರ್ತವೆ, ನಾನು ಹೆಂಗಿರ್ತೀನಿ ನೋಡು, ಅದು ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನನಗೆ ಒಂದೇ ಒಂದು ಕನಸು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕು. ಹ್ಮ್. ನಾನು ಅಂದರೆ ಲೈಫ್ ಲಾಂಗ್ ನಾನು ಬರೀ ಹೀರೋ ಅಂತಲೇ ಅಲ್ಲ, ಹ್ಮ್. ನಾನು ಇವಾಗ ಎಕ್ಸ್ಕ್ಯೂಸ್ ಮಿ ಸಿನಿಮಾ ಆಗಿ ಹಿಟ್ಟಾಗಿ ಫ್ಲಾಪ್ಸ್ ಆದಾಗ ನಾನು ಕ್ಯಾರೆಕ್ಟರ್ ರೋಲ್ಸು ಮಾಡಿದ್ದೀನಿ, ಮತ್ತೆ ತಿರ್ಗಾ ಆಮೇಲೆ ತಾಜ್ಮಹಲ್ ಸಿಕ್ತು ಅದೃಷ್ಟದಿಂದ. ನಾಳೆ ದಿನ ಕೂಡ ನಾನು ಅಂದರೆ ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋಕ್ಕೂ ರೆಡಿ, ಅದನ್ನು ಓಪನ್ ಆಗಿ ಹೇಳ್ತೀನಿ. ನಾನು ಬರೀ ಹೀರೋ ಆಗಿರ್ಬೇಕು ಅನ್ನೋದು ನನ್ನ ಕಲ್ಪನೆ ಇಲ್ಲ. ಐ ವಾಂಟ್ ಟು ಬಿ ಅನ್ ಎಕ್ಸಲೆಂಟ್ ಆ್ಯಕ್ಟರ್. ನಾನು ಒಳ್ಳೆ ಪಾತ್ರಗಳು ಮಾಡಬೇಕು, ಆ್ಯಕ್ಟ್ ಮಾಡು. ಐ ವಾಂಟ್ ಟು ಲಿವ್ ಫಾರ್ ಎವರ್ ಟಿಲ್ ಐ ಡೈ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ನನ್ನ ಅದೊಂದೇ ಗುರಿ, ಒಂದೇ ಆಸೆ. ಅದು ಬಿಟ್ಟರೆ ನನಗೆ ಏನೂ ಇಲ್ಲ. ಏನೇ ಬಂದ್ರೂ ಫ್ಯಾಮಿಲಿ ಚೆನ್ನಾಗಿರಲಿ, ನನ್ನ ಫ್ರೆಂಡ್ಸ್ ಚೆನ್ನಾಗಿರಲಿ, ನೋ ಪ್ರಾಬ್ಲಮ್. ನಂದು ಪರ್ಸ್ನಲ್ ಪರ್ಸ್ನಲ್ ಆಸೆಗಳು ಏನೂ ಇಲ್ಲ. ನನ್ನ ಹೆಚ್ಚಾಗಿ ನನಗೆ ವಾಚ್ಗಳಾಗಿರ್ಬೋದು, ನನ್ನ ಬಟ್ಟೆಗಳು ಎಲ್ಲ ನನ್ನ ಸ್ನೇಹಿತರೇ ತಂದು ಕೊಡೋದು, ನಮ್ಮ ಅಣ್ಣ ತಂದು ಕೊಡೋದು, ಅಥವಾ ನನ್ನ ಹೆಂಡತಿ ಏನೋ ತೊಗೊಳಕ್ಕೆ ಹೋದಾಗ ಇದನ್ನ ನನ್ನ ಗಂಡನಿಗೆ ಇರಲಿ ಅಂತ ತೊಗೊಂಡು ಬರ್ತಾರೆ ಹೊರತು, ಬಹಳ ಅಂದರೆ ಭಾಳ ಅಪರೂಪ ನಾನು ಏನಾದರೂ ತೊಗೊಳ್ಳೋದು, ನನ್ನ ಬಗ್ಗೆ ಯೋಚನೆ ಮಾಡೋದು. ಸೊ ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ಸ್ಟೇಟ್ಮೆಂಟ್ ಹೇಳೋ ಥರದ್ದಾದರೆ ಸಿನಿಮಾ ಅಂದರೆ ಆಡಿಯನ್ಸ್ಗೆ, ಯುದ್ಧಕಾಂಡ ಯಾಕೆ ನೋಡಬೇಕು ಅಂತಲ್ಲ, ನೋಡಲೇಬೇಕದು, ಆ ಥರದ್ದು ಪರಿಸ್ಥಿತಿ. ಮತ್ತು ನೀವು ಕಂಡಂತೆ ಪ್ರಸ್ತುತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಾಗಿರ್ಬೋದು ಸುತ್ತಲೂ ನೋಡ್ತಾ ಇದ್ದೀರಾ, ತುಂಬ ಪ್ರಕರಣಗಳ ಆ ಥರದ್ದು ಇನ್ನೂ ತುಂಬ ದೊಡ್ಡದಾಗಿ ಚರ್ಚೆ ಆಗ್ತಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮಿಂದ ಒಂದು ಸ್ಟೇಟ್ಮೆಂಟ್ ಕೊಡೋ ಥರದ್ದಾದರೆ ಈ ಸಿನಿಮಾ ಬಗ್ಗೆ, ಮತ್ತು ಈ ಸಿನಿಮಾ ಅಂದರೆ ಇಟ್ಸ್ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್ ಅಥವಾ ಕಾಂಟೆಂಟು, ಒಂದು ಇದು ತುಂಬ ಯೋಚನೆ ಮಾಡುವಂಥ ವಿಷಯ ತುಂಬ ಇದೆ ಅಂತ ಕಾಣುತ್ತೆ. ಹಾಗಾಗಿ ಅಲ್ಲ, ನನ್ನ ಮೂಲ ಸ್ಟೇಟ್ಮೆಂಟ್ ಏನಾದರೂ ಕೊಡೋದಿದ್ದರೆ, ಶೋಷಿತ ಹೆಣ್ಮಕ್ಳಿಗೆ ಎಸ್ಪೆಷಲಿ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗಲೇಬೇಕಾಗಿದೆ. ಒಂದು, ಈ ನ್ಯಾಯ ಸಿಗಬೇಕಂದ್ರೆ ಫಸ್ಟು ಒಂದು ಅತ್ಯಾಚಾರ ಆಗಬೇಕಲ್ಲ, ಅದು ಅತ್ಯಾಚಾರಗಳು ಆಗಬಾರ್ದು. ಆ ಅತ್ಯಾಚಾರ ಆಗುವಂಥದ್ದು ತಡೆ ಹಿಡಿದ್ರೆ ನ್ಯಾಯ ಸಿಗಬೇಕು, ಬೇಗ ಸಿಗಬೇಕು ಅನ್ನೋ ಪ್ರಶ್ನೆನೇ ಇರಲ್ಲ. ಸೊ ಫ್ರಮ್ ದಿ ರೂಟ್ಸ್ ಯು ಹ್ಯಾವ್ ಟು ಪ್ರೊಟೆಕ್ಟ್, ನಮ್ಮ ದೇಶದ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡಬೇಕು. ನಮ್ಮ ಶ್ಲೋಕದಲ್ಲಿ ಏನಿದೆಯಲ್ಲ, ಯತ್ರ ನಾರಸ್ತು ಪೂಜಂತೆ ರಮತೆ ತತ್ರ ದೇವತಃ ಅಂತ, ಅದು ಶ್ಲೋಕದಲ್ಲಿ ಇದೆ. ನಾನು ಅದನ್ನು ಓದಿದ್ದೀನಿ, ನಮ್ಮ ಗ್ರಂಥಗಳಲ್ಲಿ, ವೇದಗಳಲ್ಲಿ ಇದೆ. ಯಾವ ದೇಶದಲ್ಲಿ ಒಂದು ಹೆಣ್ಣು ಖುಷಿಯಾಗಿ ನಗ್ನಗ್ತಾ ತಾನು ಏನಂತಾರೆ ಫ್ರೀಡಮ್ ಆಗಿ ಕಂಪ್ಲೀಟ್ಲಿ ಫ್ರೀಯಾಗಿ ಓಡಾಡ್ಬೋದು, ಅವಳು ಏನು ಬೇಕಾದರೂ ಖುಷಿಯಾಗಿ ಮಾಡ್ಬೋದು ಅಂತ ಒಂದು ವಾತಾವರಣ ಇರುತ್ತಲ್ಲ, ಆ ದೇಶ ಅಭಿವೃದ್ಧಿ ಆಗಿದೆ ಅಂತ. ನಾವು ಡೆವಲಪ್ಡ್ ಕಂಟ್ರೀಸ್ ಅಂತ ಏನು ಕರಿತೀವಲ್ಲ, ಬೈ ಟೆಕ್ನಾಲಜಿ ಅಲ್ಲ, ಬೈ ರೋಡ್ಸ್ ಅಲ್ಲ, ಬೈ ಅಂದರೆ ಏನು ಸವಲತ್ತುಗಳಿಂದ ಅಲ್ಲ, ಲಕ್ಸುರೀಸಿಂದ ಅಲ್ಲ. ಅಲ್ಲಿ ಹೆಣ್ಣು ಸುರಕ್ಷಿತವಾಗಿರಬೇಕು, ಆ ಹೆಣ್ಣಿನ ಮಾರಾಟ ಆಗಬಾರ್ದು, ಹೆಣ್ಣಿಗೆ ಗೌರವ ಕೊಡುವಂಥ ಜಾಗ ಆಗಿರಬೇಕು, ಹೆಣ್ಣು ಖುಷಿಯಾಗಿ ಬದುಕಬೇಕು, ಅದು ಡೆವಲಪ್ಡ್ ಕಂಟ್ರಿ. ಆಟೋಮೆಟಿಕ್ಲಿ ಎಲ್ಲ ಸರಿ ಇದೆ ಅಂತ ಇದೆ ಗ್ರಂಥಗಳಲ್ಲಿ. ನಮ್ಮ ಭಾರತ ಆ ಥರದ ಮಣ್ಣು. ನಾನು ಈ ಸಿನಿಮಾದಲ್ಲಿ ನನ್ನ ಹೆಸರು ಭರತ ಅಂತ, ಅದನ್ನು ಪ್ರತಿಬಿಂಬಿಸುವಂಥ ಒಂದು ಕ್ಯಾರೆಕ್ಟ್ರು. ಸೊ ಎಲ್ಲ ಗಂಡಸರ ಮನಸ್ಥಿತಿ ಹೆಣ್ಣನ್ನು ಅಂದರೆ ಹೆಣ್ಣು ಇಸ್ ನೇಚರ್, ಅದನ್ನು ಕಾಪಾಡುವಂಥ ಸ್ಥಿತಿ ನಿರ್ಮಾಣ ಆಗಿ ಅದನ್ನು ಗೌರವಿಸುವಂಥ ಸ್ಥಿತಿ ನಿರ್ಮಾಣ ಆದರೆ ದಟ್ ಈಸ್ ಅನ್ ಎಕ್ಸಲೆಂಟ್ ನೇಷನ್. ಸೊ ನಮ್ಮ ಭಾರತ ಹಂಗೆ ಆಗಬೇಕು. ಅದು ಯುದ್ಧಕಾಂಡ ಮೊದಲನೇ ಪ್ರಯತ್ನ, ಮೊದಲನೇ ಯುದ್ಧ. ಹಾಗಾಗಿ ಎಲ್ಲರೂ ಆ ಯುದ್ಧ ಕೈ ಜೋಡಿಸ್ಬೇಕು ಅನ್ನೋದು ನನ್ನ ಪ್ರಾರ್ಥನೆ. ಖಂಡಿತ ತುಂಬ ಒಳ್ಳೆ ಮಾತು, ಮತ್ತು ತುಂಬ ಒಳ್ಳೆ ವಿಷಯ ಆಗುತ್ತೆ, ತುಂಬ ದೊಡ್ಡದಾಗೆ ಆಗುತ್ತೆ. ಸೊ ನಿಮಗೇನೂ ಆಶಯಗಳಿಲ್ಲ ಅಥವಾ ನಿರೀಕ್ಷೆನೂ ಇಲ್ಲ, ಅಪೇಕ್ಷೆನೂ ಇಲ್ಲ, ಎಲ್ಲವೂ ಕರೆಕ್ಟು. ಆದರೆ ಅದೆಲ್ಲವೂ ಕೊಡುತ್ತೆ. ಸೊ ಆ ಒಂದು ಭಾವನೆ ಅದಾಗಲಿ, ಒಳ್ಳೆಯದಾಗಲಿ. ನಾವು ಕೂಡ ಕಾಯ್ತಾ ಇದ್ದೀವಿ. 18ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀವಿ. ರಜೆಗಳಿದೆ, ಒಳ್ಳೆ ಸೀಸನ್ಗೆ ಬರ್ತಾ ಇದ್ದೀರಾ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಯುದ್ಧಕಾಂಡ ಚಾಪ್ಟರ್ 2 ವಿಚಾರಗಳು. ಮತ್ತು ಅಜಯ್ ರಾವ್ ಅವರೊಟ್ಟಿಗೆ ತುಂಬ ದಿನ ಆಯ್ತು ಮಾತಾಡಿ, ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ನಾನೇ ಈ ಸಿನಿಮಾ ಕುರಿತು ಒಂದಷ್ಟು ವಿಚಾರ ಅವ್ರ ಹತ್ರ ಮಾತಾಡಿಸ್ಬೇಕು ಅಂತಲೇ ಬಂದಿದ್ದು. ಸೊ ನೀವೆಲ್ಲನೂ ಖುಷಿ ಪಡ್ತೀರಾ, ಜೊತೆಗೆ ಹೆಮ್ಮೆ ಪಡ್ತೀರಾ, ಜೊತೆಗೆ ಸಾಕಷ್ಟು ನಿಮ್ಮನ್ನು ಎಲ್ಲರನ್ನೂ ಯೋಚನೆ ಮಾಡೋಂಥ ಸಿನಿಮಾ, ನಿಮ್ಮ ಆತ್ಮಸಾಕ್ಷಿಗಳನ್ನು ಪ್ರಶ್ನೆ ಮಾಡೋಂಥ ಸಿನಿಮಾ ಇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ 18ನೇ ತಾರೀಕು ಎಲ್ಲರಿಗೂ ರಜಾ ಇದೆ, ಮಕ್ಕಳಿಗೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ.